30 ರೂಪಾಯಿ ನಿಮ್ಗೆ 3 ಬಾಟ್ಲಿ ಸಿಗ್ತಾವೆ. ಅದು ಮ್ಯಾಗಿನ ತಗೋ ನಿಮಗೆ ಅರಾವತ್ತ ಧಾರವಾಡ ಸೋಲಾಪುರ ಪ್ಯಾಸೆಂಜರ ಕೇವಲ್ ಓಪನ್ ಮಾಡೋಣಂತ ನೋಡೋಣಂತ ಹೆಂಗೈತಿ ಬಿರಿಯಾನಿ ಅಂತೇಳಿ. ಅನ್ನದಾತ ಮತ್ತೆ ಯಾವ ಊರಿ ಅದಾವ? ರಾಣೆಬೆನ್ನೂರು ರಾಜ ಫೇಮಸ್ ಅಂತ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗ ಅದನ್ರಿ ಗದಗ ಜಂಕ್ಷನ್ ಒಳಗೆ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗೇ ಬಿಟ್ಟಿರತ್ತೆ ನಮ್ದು ಇವತ್ತು ಯಾವ ಜರ್ನಿ ಐತೆ ಅಂತೇಳಿ. ಹೌದ್ರಿ, ನಾವು ಇವತ್ತು ಟ್ರಾವೆಲ್ ಮಾಡ್ತೀವಿ ವಿಜಯಪುರದಿಂದ ಮಂಗಳೂರಿಗೆ ಹೋಗುವಂಥ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಒಳಗೆ. ಹೆಸರಿಗೆ ಅದನ್ನು ಸ್ಪೆಷಲ್ ಫೇರ್ ಇಟ್ಟರಿ, ಬಟ್ ಇದು ಡೈಲಿ ಓಡುತ್ತಾ ಭಾಳ ಡಿಮ್ಯಾಂಡಿಂಗ್ ಗಾಡಿ ರೀ. ಇದನ್ನು ಯಾವಾಗ ಪರ್ಮನೆಂಟ್ ಗಾಡಿ ಮಾಡ್ತಾರೆ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಭಾಳ ಜನರದ್ದು ಬೇಡಿಕೆ ಐತಿ ಈ ಗಾಡಿ ಪರ್ಮನೆಂಟ್ ಆಗ್ಬೇಕಂತೇಳಿ. ಯಾಕಂದ್ರೆ ಇದು ಭಾರಿ ಬೆಸ್ಟ್ ಕನೆಕ್ಟಿವಿಟಿ ಟ್ರೈನ್. ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಮಂಗಳೂರು ಸೆಂಟ್ರಲ್ ಸೈಡ್ ಅಂದ್ರೆ ಧರ್ಮಸ್ಥಳ ಆಯ್ತು, ಕುಕ್ಕೆ ಸುಬ್ರಹ್ಮಣ್ಯ ಆಯ್ತು, ನೀವೇನಾರ ಮಂಗಳೂರಿಗೆ ಹೋಗ್ಬೇಕಂದ್ರೆ ಬರೀ ಬೆಸ್ಟ್ ಟ್ರೈನ್. ಕೋಸ್ಟಲ್ ಕರ್ನಾಟಕನ ಅಡ್ಡಾಡಕ್ಕೆ ಅಂದ್ರೆ ಸೌತ್ ಪಾರ್ಟ್ ಆಫ್ ಕೋಸ್ಟಲ್ ಕರ್ನಾಟಕನ ಅಡ್ಡಾಡಕ್ಕೆ ಬರೀ ಬೆಸ್ಟ್ ಟ್ರೈನ್. ಮತ್ತು ಇದರ ಟೈಮಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಮೊದಲಿದ್ದ ಟೈಮಿಂಗ್ ನಿಮ್ಗೆ ಗೊತ್ತಿರ್ಬೋದು. ಇದು ವಿಜಯಪುರನ 6 ಬಿಟ್ಟು ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನ ಒಂದು 12 ಗಂಟೆ ಮೇಲೆ ಹೋಗಿ ತಲುಪ್ತಿತ್ತು ಮಂಗಳೂರು ಜಂಕ್ಷನಿಗೆ. ಬಟ್ ರೀಸೆಂಟಾಗಿ ದಕ್ಷಿಣ ಕನ್ನಡ ರೈಲು ಹೋರಾಟಗಾರ ಸಮಿತಿಯವರು ರಿಕ್ವೆಸ್ಟ್ ಮಾಡಿ ಮತ್ತು ಇನ್ನೊಂದಷ್ಟು ಸಂಘಟನೆಗಳು ರಿಕ್ವೆಸ್ಟ್ ಮಾಡಿ ಈ ಟ್ರೈನ್ನ ಮಂಗಳೂರು ಸೆಂಟ್ರಲ್ ಮಟ್ಟ ಎಕ್ಸ್ಟೆಂಡ್ ಮಾಡ್ಸ್ಯಾರ. ಹೌದ್ರಿ, ಮಂಗಳೂರು ಜಂಕ್ಷನ್ ಒಳಗೆ 2 ಮಂಗಳೂರು ಜಂಕ್ಷನ್ ಒಳಗೆ 2 ಸ್ಟೇಷನ್ ಬರ್ತಾವೆ ನಿಮ್ಗೆ, ಜಂಕ್ಷನ್ ಮತ್ತು ಸೆಂಟ್ರಲ್ ಅಂತೇಳಿ. ಮತ್ತು ಅದ್ರ ಸಂಬಂಧ ಸೆಂಟ್ರಲಿಗೆ ಎಕ್ಸ್ಟೆಂಡ್ ಮಾಡೋದ್ರ ಜೊತೆಗೆ ಈ ಟ್ರೈನ್ನ ಟೈಮಿಂಗನ್ನು ಚೇಂಜ್ ಮಾಡಿಬಿಟ್ರಿ. ಹೆಂಗಂದ್ರೆ ಇದು 6 ಏನು ಬಿಡ್ತಿತ್ತಲ್ಲ ಸಂಜೆಗೆ ಡೈಲಿ, ಇದನ್ನು ಟೈಮಿಂಗ್ ಚೇಂಜ್ ಮಾಡಿ ಮಧ್ಯಾಹ್ನ 3 ಮಾಡಿ ಇದು ಪೂರ್ತಿ ಟೈಮಿಂಗ್ ಇದನ್ನು ಮಾಡಿಬಿಟ್ರಿ. ಯಾಕಂದರೆ ಈ ಟ್ರೈನ್ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ಘಾಟ ಬೆಳಗ್ಗೆ ನೋಡೋಕೆ ಭಾರಿ ಬೆಸ್ಟ್ ಟ್ರೈನ್ ಇತ್ತು. ಬಟ್ ಈ ಟೈಮಿಂಗ್ ಏನು ಕೆಟ್ಟತ್ತಲ್ರಿ, ಅದ್ರ ಸಂಬಂಧ ನಮ್ಗೆ ಒಂದು ಸ್ವಲ್ಪ ಗಾಡಿ ಸೆಕ್ಷನ್ ನೋಡೋಕೆ ಸಿಗುತ್ತೆ, ಬಟ್ ಬೆಸ್ಟ್ ವ್ಯೂ ಜೊತೆ ಸಿಗುತ್ತೆ. ಯಾಕೆ ಬೆಸ್ಟ್ ವ್ಯೂ ಅನ್ನತ್ತೇನಂದ್ರೆ 5 ಗಂಟೆಗೆ ನಮ್ದು ಸಕಲೇಶ್ಪುರ ಬರುತ್ತೆ. ಎಡಕುಂಬ್ರಿ ಅದೇನು ಸೆಕ್ಷನ್ ಐತಲ್ರಿ, ಮಸ್ತ್ ಸೆಕ್ಷನ್ ಅದು ಬರುತ್ತೆ 6 ಗಂಟೆ ಸುಮಾರು. 6 ಗಂಟೆ ಸುಮಾರು ಅಂತೂ ಮಸ್ತ್ ಬೆಳಕಾಗೇ ಬಿಟ್ಟಿರ್ತದೆ. ನಿಮಗಂತೂ ಮಸ್ತ್ ಸನ್ರೈಸ್ ಶಾರ್ಟ್ಸ್ ತೋರ್ಸಾಕಂತೂ ನನಗೆ ಭಾಳ ಅಂದ್ರೆ ಸಾಕನದಂದ್ರೆ ನಾನು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಆ ಸೆಕ್ಷನ್ ನೋಡೋಕೆ ಇದು ಒಂದೇ ಡೈರೆಕ್ಟ್ ಟ್ರೈನ್. ಬರೀ ಈಗ ಗದಗ ಜಂಕ್ಷನ್ ಒಳಗೆ ನಮ್ಮ ಟ್ರೈನ್ ಇನ್ನೇನು ಅರಿವಾಗುತ್ತೆ. ನಾವು ಅದೇವ್ರಿ ಗದಗ ಜಂಕ್ಷನ್ದ ಔಟ್ಸೈಡ್ ಒಳಗೆ ನೀವು ನೋಡ್ಕೋಬೋದು. ಇಲ್ಲೇ ಇದೆ ಮೇನ್ ರೋಡ್ ಗದಗ ಜಂಕ್ಷನ್ ಬರೋದು. ಇವಾರ ನಮ್ಮ ದೋಸ್ತ್ರಿ ಇವ ವಿನಾಯಕ್ ಅಂತೇಳಿ, ಇವ ಮತ್ತು ನಮ್ಮ ಇನ್ನಿಬ್ಬರು ದೋಸ್ತರು ಅದಾರ, ಅವ್ರ ಜೊತೆ ನಾವು ಹೊಂಟೇವ್ರಿ ಧರ್ಮಸ್ಥಳಕ್ಕೆ. ಮೇನ್ ಇದನ್ನು ಟ್ರೈನ್ ಜರ್ನಿ ನಾವು ಮಾಡತ್ತಿದ್ದ ಅದೇನು ಸೆಕ್ಷನ್ ಐತಲ್ರಿ ಸಕಲೇಶ್ಪುರ ಸುಬ್ರಹ್ಮಣ್ಯ ಮತ್ತು ಯಾವ್ದು ಹೇಳ್ರಿ ನಮ್ಮ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೆ ಭಾರಿ ಬೆಸ್ಟ್ ಟ್ರೈನ್ ನೋಡ್ರಿ. ಈಗ ನಾನು ಗದಗ ಜಂಕ್ಷನ್ ಇದೆ ಔಟ್ಸೈಡ್ ಅದನಿ. ಇದೇನು ಅಂಡರ್ ಕನ್ಸ್ಟ್ರಕ್ಷನ್ ಐತಲ್ಲ ಬಿಲ್ಡಿಂಗ್ ತಡ್ರಿ ತೋರಿಸ್ತಾನೆ. ಇಲ್ಲಿ ನೋಡ್ರಿ ಪೂರ್ತಿ ಬಿಲ್ಡಿಂಗ್ ಆಚೆ ಕಡೆ ಸೈಡ್ ಅಂಡರ್ ಕನ್ಸ್ಟ್ರಕ್ಷನ್ ಐತಿ. ಅದಕ್ಕೆ ಎಂಟ್ರಿ ನಿಮಗೆ ಇಲ್ಲಿ ಕೊಟ್ರೆ, ಇಲ್ಲಾಂದ್ರೆ ಎಂಟ್ರಿ ನಿಮ್ಗೆ ಆ ಸೈಡ್ ಇರ್ತಿತ್ತು. ಈಗ ಎಂಟ್ರಿ ಆಗೋಣ ಬರ್ರಿ ನಾವು ಪ್ಲಾಟ್ಫಾರ್ಮ್ ನಂಬರ್ 1ಗೆ. ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಎಂಟ್ರಿ ಆಗೋ ಮೊದಲೇ ನಿಮ್ಗೆ ಇಲ್ಲಿ ATVM ಸಿಗುತ್ತೆ ಮತ್ತು ಟಿಕೆಟಿಂಗ್ ಕೌಂಟ್ರು ಸಿಗುತ್ತೆ. ನೀವೇನ್ರಿ ಟಿಕೆಟ್ ಇಲ್ಲ ಎಂಟ್ರಿ ಆಗತ್ತಾರೆ ಅಂದ್ರೆ ಹುಷಾರಿರಿ. ಯಾಕಂದ್ರೆ ಇಲ್ಲಿ ನೋಡ್ರಿ ನಿಮ್ಗೆ TC ಅವ್ರು ಇರ್ತಾರೆ, ಹುಷಾರಿರಿ ಈ ಸ್ಟೇಷನ್ದಾಗ. ಇಲ್ಲಿ ನೋಡ್ರಿ ಇಲ್ಲ ನಮ್ಮ ಟ್ರೈನ್ ಆರಾವ್ ಆಗೇ ಬಿಟ್ಟೈತಿ. ನಾನು ಇನ್ನು 5 ನಿಮಿಷದಾಗ ಆರಾವ್ ಆಕತ್ತಂತ ಹೇಳಿದ್ದೆ, ಬಟ್ ನಾವು ಎಷ್ಟು ಲೇಟ್ ಮಾಡಿದ್ದೀವಿ ಅಂದ್ರೆ ನಮ್ಮ ಇನ್ನೊಬ್ಬ ದೋಸ್ತ್ ಬರೋ ಇದ್ದ, ಅವ್ನ ಸಂಬಂಧ ನಾವು ಒಂದು ಸ್ವಲ್ಪ ಹೊರಗೆ ನಿಂತಿದ್ವಿ. ಬರ್ರಿ ಆರಾವಾಗ ಪ್ಲಾಟ್ಫಾರ್ಮ್ ನಂಬರ್ 2 ನಮ್ಮ ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ ನಿಂತೈತಿ. ಹೋಗೋಣಂತಿನ್ನ ಪ್ಲಾಟ್ಫಾರ್ಮ್ ನಂಬರ್ 1 ನೋಡ್ರಿ. ಇಲ್ಲ ಇದು ಅಂಡರ್ ಕನ್ಸ್ಟ್ರಕ್ಷನ್ ಐತಲ್ಲ, ಮಸ್ತ್ ಮಾಡಿರಿ. ಇದನ್ನೇ ಆ ಸೈಡ್ ಎಂಡದ್ದು ಎಲ್ಲ ಮಸ್ತ್ ಐತಿ. ನೀವು ರೀಸೆಂಟಾಗಿ ಏನಂದ ಹುಬ್ಳಿ ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ನೋಡ್ರಿ ಅಂತ ಅನ್ಕೋತೀನಿ. ಇಲ್ಲೆಲ್ಲ ನೋಡ್ರಿ ನಿಮ್ಗೆ ಸ್ಟಾಲ್ಸ್ ಗಿಲ್ ಎಲ್ಲ ಸಿಗ್ತಾವೆ. ಗದಗ ಸ್ಟೇಷನ್ ಒಳಗೆ ನಿಮ್ಗೆ 10-11 ಮಟ್ಟ ಅಂಗಡಿಗಳು ಲಭ್ಯ ಇರ್ತವೆ ರೀ. ನಿಮ್ಗೆ ರೂಮ್ ಗೀಮ್ ಎಲ್ಲ ಮಾಡಿರಿ. ಇಲ್ಲೇ ಮಸ್ತ್ ಗಿರ್ಮೆಂಟ್ರಿ ಸಿಗ್ತಾವ ಅಂತ ಅನ್ಕೋತೀನಿ. ಏನಾರ ಸಿಕ್ಕರೆ ನಾನಂತೂ ಅಪ್ಡೇಟ್ ಮಾಡೋಕೆ ಅದನ್ರಿ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಈಗಿನ ಮಟ್ಟಿಗೆ ಗದಗ ಜಂಕ್ಷನ್ ಒಳಗೆ ಏನು ಪ್ರಾಬ್ಲಮ್ ಐತಪ್ಪ ಅಂದ್ರೆ ಫುಟ್ ಓವರ್ ಬ್ರಿಡ್ಜ್ ಪ್ರಾಬ್ಲಮ್ ಐತಿ. ಯಾಕಂದ್ರೆ ಅಂಡರ್ ಕನ್ಸ್ಟ್ರಕ್ಷನ್ ಐತಿ. 3 ಸತ ಇದೆ ನಿಮ್ಗೆ ಅಂಡರ್ ಕನ್ಸ್ಟ್ರಕ್ಷನ್ ಐತಿ. ನೀವೇನಾರು ಟ್ರಾವೆಲ್ ಮಾಡತ್ತೀರ ಅಂದ್ರೆ ಸ್ವಲ್ಪ ಹುಷಾರಿಂದ ಇರ್ಬೇಕು ನೋಡ್ರಿ. ಇದು 3ನೇ ಪ್ಲಾಟ್ಫಾರ್ಮ್, 2ನೇ ಪ್ಲಾಟ್ಫಾರ್ಮ್ ನಮ್ದು ವಿಜಯಪುರ ಮಂಗಳೂರು ನಿಂತೈತೆ. ಮತ್ತು ಮಾತಾಡ್ಬೇಕಂದ್ರೆ ರಾತ್ರಿ ಊಟದ ಬಗ್ಗೆ ನೀವು IRCTC ಈ ಕ್ಯಾಟ್ರಿಂಗ್ ಬಗ್ಗೆ ಕೇಳ್ಬೋದಾ. ಈ ಭಾಳಷ್ಟು ವಿಡಿಯೋ ಒಳಗೆ ಹೇಳಿ ನಾನು ರೈಲ್ವೇಸ್ದವ್ರದ್ದು ರೀ IRCTCದ ಅಥರೈಸ್ಡ್ ಆ್ಯಪ್. ಇದ್ರೊಳಗೆ ನೀವು ಫುಡ್ ಆರ್ಡರ್ ಮಾಡ್ಕೊಂಡ್ರೆ ನಿಮ್ಮ CETಗೆ ಫುಡ್ ಬರುತ್ತೆ. ಅದು ಹೆಂಗೆ ಮಾಡ್ಕೋದು ಏನು ಅಂತೇಳಿ ನಾವೀಗ ನೋಡೋಂಬರಿ. ಫುಡ್ ಆನ್ ಟ್ರ್ಯಾಕ್ ಅಂತೇಳಿ ಆ್ಯಪ್ ಸಿಗುತ್ತೆ. ಇಲ್ಲಾಂದ್ರೆ ನೀವು ಗೂಗಲ್ದಾಗ ಹೊಡಿಬೋದು. ಫುಡ್ ಆನ್ ಟ್ರ್ಯಾಕ್ ಅಂತ ಹೊಡೋದು ಕೊಡ್ಕ ನಿಮ್ಗೆ ಬೇರೆ ವೆಬ್ಸೈಟು ಭಾಳ ಸಿಗ್ತಾವೆ ಸ್ಪಾನ್ಸರ್ಡ್. ನೀವು IRCTC www.irctce-catering.com ಅಂತ ಇರುತ್ತೆ. ನಾನು ಪಿನ್ ಕಾಮೆಂಟ್ ಕೊಟ್ಟಿರ್ತೀನಿ, ಅದರೊಳಗೆ ಹೋಗಿ ನೀವು ನಿಮ್ಮ PNR ನಂಬರ್ ಹಾಕಿಬಿಟ್ರೆ ಅಂದ್ರೆ ನಿಮ್ಗೆ ತೋರಿಸುತ್ತೆ ಯಾವ್ಯಾವ ಸ್ಟೇಷನ್ ಒಳಗೆ ಅವೈಲೇಬಲ್ ಐತೆ ಅಂತೇಳಿ. ಸ್ಟೇಷನ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಫುಡ್ ಯಾವ್ದು ಬೇಕು ರೆಸ್ಟೋರೆಂಟ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಫುಡ್ ಆರ್ಡರ್ ಮಾಡ್ಕೋದು. ಮತ್ತು ಇದ್ರೊಳಗೆ ಏನೇನು ರೆಸ್ಟೋರೆಂಟ್ ಇರ್ತಾವಲ್ರಿ ಎಲ್ಲ ಟ್ರಸ್ಟೆಡ್ ಇರ್ತಾವೆ. ಎಲ್ಲ ₹1 ನಿಮ್ಗೆ ಮೋಸ ಆಗಲ್ಲ. ಇಲ್ಲೂ ನೀವೇನಾರ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ಬೆಸ್ಟ್ ನಿಮಗೆ ಟ್ರಾವೆಲ್ದ ಫುಡ್ ಪಾರ್ಟ್ನರ್ ಬಂದುಬಿಟ್ಟು
IRCTC ಈ ಕ್ಯಾಟ್ರಿಂಗ್ ರೀ. ಪಟ್ನ ಹೋಗ್ರಿ IRCTC ಈ ಕ್ಯಾಟ್ರಿಂಗ್ ಡೌನ್ಲೋಡ್ ಮಾಡ್ಕೊರಿ, ನಿಮ್ಮ ಜರ್ನಿ ಒಳಗೆ ಯೂಸ್ ಮಾಡ್ಕೊರಿ. ರೈಲ್ವೆ ಸ್ಟೇಷನ್ ಒಳಗೆ ಇಂಥವು ನೀರಿನ ಬಾಟ್ಲದ್ದು ಕೌಂಟ್ರ್ ಮಾಡಿರ್ತಾರೆ ರೀ. ವಾಟರ್ ವೆಂಡಿಂಗ್ ಮಷಿನ್ಸ್ ಇವು ಭಾರಿ ಬೆಸ್ಟ್ ಇರ್ತಾವೆ. 10 ರೂಪಾಯಿಗೆ ನಿಮ್ಗೆ ಒಂದೊಂದು ಫುಲ್ ವಾಟರ್ ಬಾಟಲ್ ಸಿಗ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಇಂಥದ್ದು ಅಂಗಡಿ ಇರುತ್ತೆ ನಿಮ್ಗೆ ಎಲ್ಲ ಸ್ಟೇಷನ್ ಒಳಗೂ ಸಿಗುತ್ತಾ. ಇಲ್ಲಿ ನೀವು ನೀರು ಬಾಟ್ಲಿ ತೊಗೊಂಡ್ರೆ 10 ರೂಪಾಯಿಗೆ ಒಂದು ಬೀಳ್ತಾವೆ. ಇದು ಭಾರಿ ಬೆಸ್ಟ್ ಇನ್ಶೂರಿಟಿ. ಅವ್ರದ್ದು ರೈಲ್ ನೀರು ಏನು ಬರುತ್ತಲ್ಲ ಅದು 15 ರೂಪಾಯಿಗೆ ಒಂದು ಬಾಟಲ್ ಬರುತ್ತೆ ರೀ. ಬಟ್ ನಿಮಗೆ ಇಲ್ಲಿ 15 ರೂಪಾಯಿಗೆ ಒಂದು ಅಂದ್ರೆ 30 ರೂಪಾಯಿಗೆ 2 ಬರ್ತಾವೆ. ಬಟ್ ಇಲ್ಲಿ 30 ರೂಪಾಯಿಗೆ ನಿಮ್ಗೆ 3 ಬಾಟ್ಲಿ ಸಿಗ್ತಾವೆ ವಿತ್ RO ಪ್ಯೂರಿಫೈಡ್. ನಿಮ್ಮ ಕಣ್ಣು ಮುಂದೆ ವಾಟರ್ ಸಿಗುತ್ತೆ ನಿಮ್ಗೆ. ಬರೀ ತೊಗೊಂಡೋಗಿ ನಮ್ಮ ದೋಸ್ತರಿಗೆ ಕೊಡೋಣ ಅಂತೀವಿ. ಅದು ಮ್ಯಾಗಿನ ತಗೋ. ಹಾಂ, ಇಲ್ಲಿ ನೋಡ್ರಿ, ಟೋಟಲ್ ನಾವು 5 ಮಂದಿ ಇದೀವಿ. 4 ಟಿಕೆಟ್ ಕನ್ಫರ್ಮ್ ಅದಾವೆ. ಒಬ್ಬ ಲೇಟ್ ಆಗಿ ಹೇಳಿದ್ರಿ, ಇವೇನು ಅದಾನಲ್ರಿ ಇವ ಲೇಟಾಗಿ ಕನ್ಫರ್ಮೇಷನ್ ಕೊಟ್ರಿ. ಅದ್ರ ಸಂಬಂಧ ನಮ್ದು ಲೇಟ್ ಆತ. ಇಲ್ಲಾಂದ್ರೆ ನಮ್ಮ 4 ಮಂದಿ ಆರಾಮ್ ಕನ್ಫರ್ಮ್ ಐತಿ, ಏನು ಟೆನ್ಷನ್ ಇಲ್ಲ ನಮ್ದು. ಪೂರ ಮಂಗಳೂರು ಟ್ರೈನ್ ಏನೈತಲ್ರಿ, ಇದ್ರದ್ದು ರೇಕ್ ಶೇರಿಂಗ್ ಐತಿ. ಎದ್ರ ಜೊತೆ ಅಂತೇಳಿ ನೀವು ನೋಡ್ಕೊಂಬಿಡ್ರಿ. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿಯಿಂದ ವಿಜಯಪುರಕ್ಕೆ. ಫಸ್ಟ್ ಇದ್ರದ್ದು ನಾನು ನಿಮ್ಗೆ ಎಷ್ಟು ಮಸ್ತ್ ಹೇಳ್ತೇನೆ ನೋಡ್ರಿ ರೇಕ್ ಶೇರಿಂಗ್ ಬಗ್ಗೆ. ಮೊದಲಿದ ಹುಬ್ಬಳ್ಳಿಯಿಂದ ವಿಜಯಪುರಕ್ಕೆ ಹೋಗುತ್ತೆ ರೀ. ವಿಜಯಪುರಿಂದ ವಿಜಯಪುರ ಮಂಗಳೂರಾಗೆ ಈಗ ನಮ್ಮ ಟ್ರೈನ್ ಬಂದತ್ತಂದ್ರೆ ಹಿಂಗೆ ಬರುತ್ತೆ. ಮತ್ತು ಮಂಗಳೂರಿಂದ ವಿಜಯಪುರ ಬರುತ್ತೆ. ಆಮೇಲೆ ಮಂಗಳೂರಿಂದ ವಿಜಯಪುರ ಬಂದು ವಿಜಯಪುರದಿಂದ ಹುಬ್ಬಳ್ಳಿ ಬರುತ್ತೆ. ಆಮೇಲೆ ಹುಬ್ಬಳ್ಳಿಯಿಂದ ವಿಜಯವಾಡ ಹೋಗುತ್ತೆ. ವಿಜಯವಾಡದಿಂದ ಹುಬ್ಬಳ್ಳಿ ಬಂದು ಹಿಂಗೆ ವರ್ಷ ರಿಪೀಟ್ ಆಗುತ್ತೆ ಇದ್ರದ್ದು ರೇಕ್ ಶೇರಿಂಗ್. ಮತ್ತು ಇದೇನೈತಲ್ಲ ಇದು ಬಂದ್ಬಿಟ್ಟು ICF ಕೋಚ್ ರೀ. ICF ಅಂದ್ರೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿದ ಕೋಚ್. ಬಟ್ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿದ ಒಂದೇ ಭಾರತ ಅದಾವ. ಇವು ಯಾವ ಕೋಚ್ ಮಾತಾಡ್ಬೇಕಂದ್ರೆ ಉತ್ಕೃಷ್ಟ ಕೋಚಸ್ ರೀ. ಮೊದಲ ಇವ ಬ್ಲೂ ಕೋಚಸ್ ಇದ್ವು. ಈಗ ರೀಸೆಂಟಾಗಿ ಇವನ್ನ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಿ ಇಂಥ ಹಳದಿ ಉತ್ಕೃಷ್ಟ ಅಂತಾರೆ ರೀ ಇವಕ್ಕೆ. ಇವು ಕೋಚಸ್ ನಿಮ್ಗೆ ನೋಡಕ್ಕೆ ಸಿಗ್ತಾವೆ. ಎಲ್ಲ ಟ್ರೈನ್ಗಳಿಗೂ ಈಗ LHB ಮಾಡುತ್ತೆ. LHB ಮಾಡ್ರೆ ಏನಕ್ಕ ಅಂದ್ರೆ ಅವು 130 ಮ್ಯಾಕ್ಸಿಮಮ್ ಸ್ಪೀಡಿಂದ ಓಡ್ತಾವೆ. ಇವ ICF ಏನದಾವಲ್ಲ ಇವು ಬರೀ ಮ್ಯಾಕ್ಸಿಮಮ್ ಸ್ಪೀಡ್ 110 ಐತ್ರಿ. ಇವು ICF ಅದು ಮ್ಯಾಕ್ಸಿಮಮ್ ಸ್ಪೀಡ್ 110 ಐತಿ. LHB ಮ್ಯಾಕ್ಸಿಮಮ್ ಸ್ಪೀಡ್ ನಿಮ್ಗೆ 160 ಮಟ ನೋಡಕ್ಕೆ ಸಿಗುತ್ತೆ. ಬಟ್ ರೈಲ್ವೇಸ್ ಅವ್ರು ರನ್ ಮಾಡತ್ತಾರ 150 ಮಟ. ಯಾವ್ದು ಟ್ರೈನ್ 150 ಅಲ್ಲ 160 ರನ್ ಆಗತ್ತೈತಿ. ಯಾವ್ದು ಹೇಳ್ರಿ, LHB ಆದಂಥ ಗರೀಬ್ ರಥ್ ಎಕ್ಸ್ಪ್ರೆಸ್ ಅವು 160 ರನ್ ಆಗತ್ತಾವೆ. 150 ರನ್ ಆಗತ್ತಿತ್ತು ಯಾವ್ದು ಹೇಳ್ರಿ, ಶತಾಬ್ದಿ ಎಕ್ಸ್ಪ್ರೆಸ್. ಯಾವ ಶತಾಬ್ದಿಪ್ಪ ಅಂದ್ರೆ ನ್ಯೂ ಡೆಲ್ಲಿ ಭೋಪಾಲ್ ಶತಾಬ್ದಿ ಎಕ್ಸ್ಪ್ರೆಸ್. ಉಳಿಕಿದ್ರೆ ಎಲ್ಲ ಟ್ರೈನ್ಗಳು ಆಲ್ಮೋಸ್ಟ್ ಅಪ್ಗ್ರೇಡೇಷನ್ ಅಂದ್ರೆ ಲೈನ್ ಏನು ಅಪ್ಗ್ರೇಡೇಷನ್ ಇರ್ತಾವಲ್ರಿ ಅಂಥ ಟ್ರ್ಯಾಕ್ ಒಳಗೆ ನಿಮ್ಗೆ 130 LHB ಟ್ರೈನ್ಗಳು ಓಡ್ತಾವೆ. ಯಾವ್ಯಾವ ಅಂದ್ರೆ ಫೇಮಸ್ ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ದು ವಾಡಿಯಿಂದ ಗುಂತ್ಕಲ್ ಸೆಕ್ಷನ್ ಮತ್ತು ಚೆನ್ನೈಯಿಂದ ಕಟ್ಪಾಡಿ ಸೆಕ್ಷನ್ ಇವೆಲ್ಲ 130 ಸೆಕ್ಷನ್ ಅದಾವೆ ರೀ. ನಾನು ನಿಮ್ಗೆ ಒಂದು ಐಡಿಯಾ ಕೊಟ್ಟೆ. ಮತ್ತು ನ್ಯೂ ಡೆಲ್ಲಿ ಮುಂಬೈ ಸೆಕ್ಷನ್ ಹಿಂಗೆಲ್ಲ ನಿಮ್ಗೆ ಭಾಳ ಸೆಕ್ಷನ್ ಸಿಗ್ತಾವೆ 130 ಒಳಗೆ. ಮತ್ತು ಇದೇ ನಮ್ಮದು ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ ಐತಲ್ರಿ. ವಿಜಯಪುರ ರೂಟ್ ಬರುತ್ತೆ ಸೊಲ್ಲಾಪುರದ ರೂಟ್ ಒಳಗೆ. ಅಂದರೆ ಸೊಲ್ಲಾಪುರ ವಿಜಯಪುರ ಬಾಗಲಕೋಟೆ ಬಾದಾಮಿ ಹಿಂಗೆ ಗದಗಿಗೆ ಬರುತ್ತೆ. ಆ ರೂಟ್ ಬಂದು ಹಿಂಗೆ ಮುಂದೆ ಹೋದ್ರೆ ನಾವು ಏನು ಸಿಗುತ್ತೆ ರೀ ನಮ್ಗೆ ಯಾವ್ದು ಹೇಳ್ರಿ ಗುಂತ್ಕಲ್ ಸಿಗುತ್ತೆ. ಇದಕ್ಕೆ ಲೋಕೋ ರಿವರ್ಸಲ್ ಆಗುತ್ತೆ. ಲೋಕೋ ರಿವರ್ಸಲ್ ಅಂದರೆ ಈ ಸೈಡ್ ಇದ್ದಿದ್ದು ಲೋಕೋ ತೆಗೆದ ಈ ಸೈಡ್ ಆಗ್ತಾರೆ. ಯಾಕಂದ್ರೆ ನಮಗೆ ಹುಬ್ಬಳ್ಳಿ ರೂಟ್ ಈ ಸೈಡ್ ಬಿಡುತ್ತೆ. ಮತ್ತು ವಿಜಯಪುರ ಮಂಗಳೂರದ ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ವಿಜಯಪುರದಿಂದ ಬಾಗಲಕೋಟೆ ಬಾದಾಮಿ ಮೇಲೆ ಹೊಳೆ ಆಲೂರ ಬಳಗಾನೂರು ಅಂತೇಳಿ ಹೊಳೆ ಆಲೂರ ಮಲ್ಲಾಪುರ ಅಂತೇಳಿ ಸಣ್ಣ ಸ್ಟಾಪ್ಗಳು ಇದಕ್ಕೆ ಸ್ಟಾಪ್ ಕೊಟ್ರಿ. ಅದಾದ್ಮೇಲೆ ಬರುತ್ತೆ ಗದಗದಿಂದ ನಾನ್ ಸ್ಟಾಪ್ ಆಗಿ ಅನ್ನಿಗಿರಿಗೆ ಸ್ಟಾಪ್ ಕೊಟ್ಟಿಲ್ರಿ. ಯಾಕಂದ್ರೆ ಗೊತ್ತಾಗಲಿಲ್ಲ. ನಾನ್ ಸ್ಟಾಪ್ ಆಗಿ ಹುಬ್ಬಳ್ಳಿ ಹೋಗ್ತಾನೆ. ಹುಬ್ಬಳ್ಳಿಯಿಂದ ಹಾವೇರಿ, ಬ್ಯಾಡಗಿ, ರಾಣೆಬೆನ್ನೂರು ಮೇಲೆ ಹರಿಹರದಿಂದ ದಾವಣಗೆರೆ, ಬೀರೂರು, ಅರಸೀಕೆರೆ ಮೇಲೆ ಹೋಗಿ ತಲುಪುತ್ತೆ ಹಾಸನ್ ಜಂಕ್ಷನ್. ಅರಸೀಕೆರೆಯಿಂದ ಚೇಂಜ್ ಆಗಿ ಹಾಸನ ಹೋಗುತ್ತೆ. ಹಾಸನಿಂದ ಚೇಂಜ್ ಆಗಿ ಸಕಲೇಶ್ಪುರದಿಂದ ಮೇನ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ನಮ್ದು ಎಡಕುಂಬ್ರಿ ಘಾಟ ಮತ್ತು ಶಿರಾಡಿ ಘಾಟ. ಎಡಕುಂಬ್ರಿ ಟನಲ್ ಅದು ಬರುತ್ತಲ್ರಿ ಅದು ದೊಡ್ಡದು. ಮತ್ತು ಶಿರಾಡಿ ಘಾಟ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸುಬ್ರಹ್ಮಣ್ಯ ರೋಡ್, ಬಂಟ್ವಾಳ, ಕಬ್ಬಕಪುತ್ತೂರು ಮೇಲೆ ನಾವು ಹೋಗಿ ತಲುಪ್ತೀವಿ ಮಂಗಳೂರು ಜಂಕ್ಷನಿಂದ ಮಂಗಳೂರು ಸೆಂಟ್ರಲ್ಲಿ. ಇವು ಅದನ್ರಿ ನಮ್ಮ ಜೊತೆ ಇವತ್ತು ಜರ್ನಿ ಒಳಗೆ ಕಲ್ಲೇಶ. ಇವ್ನು ನೀವು ನೋಡಿರ್ಬೋದ ನಮ್ಮ ಶಿರಡಿದ ಪಾರ್ಟ್ 2 ಒಳಗೆ. ಯಾಕೆ ಮಕ್ಕ ಮುಚ್ಕೊಂಡಿವ ತೆಗಿಯೋ ಹಾಯ್ ಮಾಡೋ ಈ ನಾಚ್ಕೊಳತ್ತ ನೋಡ್ರಿ. ಯಾಕಂದ್ರೆ ನನಗೂ ಗೊತ್ತಾಗೋತ್ತ. ನೀವು ನಮ್ದು ಶಿರಡಿ ಎಕ್ಸ್ಪ್ರೆಸ್ ಇದ್ದ ಪಾರ್ಟ್ 2 ಒಳಗೆ ನೋಡಿರ್ಬೋದು. ಮೈಸೂರು ಸಾಯಿನಗರ ಶಿರಡಿ ಅದ್ರೊಳಗೆ ನೋಡಿರ್ಬೋದು. ಇವನ ಹೆಸರು ಬಂದ್ಬಿಟ್ಟು ವಿಶಾಲ್ ಅಂತೇಳಿ. ಇವು ನಮ್ಮ ದೋಸ್ತ. ಎಲ್ಲ ನಾವು ರೂಮ್ಮೇಟ್ಸ. ಮತ್ತು ಇವ ಅಭಿಷೇಕ್ ಅಂತ ಹೇಳ್ರಿ. ಇವು ನಮ್ಮ ದೋಸ್ತರ. ಎಲ್ಲರೂ ನಾವು ಇಂಜಿನಿಯರಿಂಗ್ ದೋಸ್ತರ. ಇವ್ನ ಆಗಳಿಂದ ಹೇಳತ್ತೀನಿ ಇವನ ಸಂಬಂಧ ನಮ್ದು ಒಂದು ಜನರಲ್ ಓದಿದ್ದು. ಇಲ್ಲಾಂದ್ರೆ ನಮ್ಗೆ ಟೆನ್ಷನ್ ಇರ್ತಕ್ಕಿಲ್ಲ. ಫುಲ್ ನಮ್ದು ಕ್ಯಾಬಿನ್ ನಮ್ದಾಗಿ ಬಿಡ್ತೈತೆ. ಇವ್ರು ಅಣ್ಣ ನೋಡ್ರಿ ಅವ್ ಚಸ್ಮಾ ತೆಗಿವ ಇಲ್ಲಿ ನೋಡ್ರಿ. ಇಲ್ಲ ರಾತ್ರಿ ಹೊತ್ನಾಗ ಚಸ್ಮಾ ಹಾಕೊಂಡ್ ಆಡ್ತಾರೆ. ಅಲ್ಲ ಎಂತ ಬಿಸಿಲು ಮಾರೆ. ಆ ಟೈಮ್ ಉಳಿದೈತ್ರಿ. ಮತ್ತೆ ಅಡ್ಡಾಡಕ್ ಬಂದೇವು ಹೊರಗೆ. ಈಗ ಹಂಗೆ ಅತ್ತಾಗ ನಾನು ಆರ್ಡರ್ ಮಾಡೀನಿ ತೋರಿಸ್ದಂಗೆ ಹುಬ್ಬಳ್ಳಿಯಿಂದ. ಬೈ ಏನು ತೊಗೊಂಬಂದು ಬೈ ತಿನ್ನಕ ಸಮೋಸ ತೋರ್ಸ ಹೆಂಗೈತಿ. ಸಮೋಸ ಐತ್ರಿ, ಚಟ್ನಿ ಕೊಟ್ರ. ಹೆಂಗೆ ಅನ್ಸತ್ತೆ ಟೇಸ್ಟ್? ಹಾಂ ಬಿಸಿ ಆಯ್ತು ಇಲ್ಲ ಹೇಳು. ಅವ್ಗೆ ಎಷ್ಟು ಟೇಸ್ತಂದ್ರೆ ರಿವ್ಯೂ ಹೇಳುವಲ್ರಿ. ಹೊಟ್ಟೆ ಸತಿ ನಂಗೂ ಏನು ಮಾಡಕ್ ಬರಲ್ರಿ. ತಿನ್ಬೇಕು. ಅಲ್ಲ ಟೇಸ್ಟ್ ಐತಿಲ್ಲ. ಟೇಸ್ಟ್ ಐತೆ. ಹಾಂ 10 ರೂಪಾಯಿ ಒಂದೊಂದು. ಟೈಮಿಗೆ 8:24 ಆತ್ರಿ ಡಿಪಾರ್ಟ್ ಆದ್ವಿ ನಾವು ಗದಗ ಜಂಕ್ಷನಿಂದ.
ಜಂಕ್ಷನ್ ಯಾಕಂತಾರೆ ಅಂತ ಹೇಳಿಬಿಟ್ಟೆ ಇಲ್ಲಿಂದ ಒಂದು ಲೈನ್ ಹೋಗೈತ್ರಿ ಸೊಲ್ಲಾಪುರ್ಗೆ, ವಿಜಯಪುರ ಬಾಗಲಕೋಟೆ ಮೇಲೆ, ಮತ್ತು ನಾವು ಈಗ ಹೊಂಟೇವಿ ಹುಬ್ಬಳ್ಳಿಲೇನ ಒಂದು ಲೈನ್ ಬಂದೈತಿ ಹೊಸಪೇಟೆ ಗುಂತ್ಕಲ್ ಸೈಡಿಂದ. ಗದಗ ಜಂಕ್ಷನಿಂದ ಡಿಪಾರ್ಟ್ ಆದೀವಿ ರೀ. ನಾ ವಿಡಿಯೋ ಮಾಡೋದಿದ್ದ ಅಣ್ಣ ಒಬ್ಬ ಓಡಿ ಬಂದು ಈಗ ಇಡಾಕೆ ಬಂದಾನೆ. ನಂದು ಇಯರ್ಫೋನ್ ಎಲ್ಲ ತೊಗೊಂಡು ಹೇಳಿದ್ರಿ. ನೋಡ್ರಿ ಇದೆಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಐತಿ. ಈಗ ಗದಗ ಜಂಕ್ಷನ್ ಒಳಗೆ ನೀವೇನಾರ ಗದಗ ಜಂಕ್ಷನಿಂದ ಪ್ಲ್ಯಾನ್ ಮಾಡತ್ತೀರ ಅಂದ್ರೆ ಅಂಡರ್ ಕನ್ಸ್ಟ್ರಕ್ಷನ್ ಐತಿ. ಸ್ವಲ್ಪ ಲಘುನ ಬಿಡ್ರಿ ಮನೆ, ಯಾಕಂದ್ರೆ ಲಾಸ್ಟ್ ಮೂಮೆಂಟಿಗೆ ಓಡಾಡೋದು ಆಗ್ಬಾರ್ದು. ಯಾಕಂದ್ರೆ ಇಲ್ಲಿ ಒಂದೊಂದು ಕಡೆ ನಿಮಗೆ ಇದ್ರದ್ದು ಸಿಗಂಗಿಲ್ಲ. ನೋಡ್ರಿ ಎಲ್ಲೈತಿ ನಿಮಗೆ ಕೋಚ್ ಪೊಸಿಷನಿಂಗದ ಡಿಜಿಟಲ್ ಸೈನ್ ಬೋರ್ಡೋ ಇಲ್ಲ ನಿಮ್ಗೆ. ಇಲ್ಲಿ ನೋಡ್ರಿ ಇಲ್ಲೇ ನಮಗೆ ಬಾಜು ಪ್ಲಾಟ್ಫಾರ್ಮಿಗೆ ಆಗತ್ತ ಧಾರವಾಡ ಸೊಲ್ಲಾಪುರ ಪ್ಯಾಸೆಂಜರ ಕೇವಲ ಏಕ್ ರೂಪಾಯಿ ಅಂದ್ರೆ ಓನ್ಲಿ 1 ಅವರ್ದ ಲೋಕೋಮೋಟಿವ್ ಐತಿ. ಇದಕ್ಕೆ ನಮಗೀಗ ಔಟ್ರದಾಗ ಬೆಟ್ ಆದರೆ ಟಿ ಸಿ ಅವ್ರು ಬಂದಾರಂತ ಬರೀ ನಾ ಟಿಕೆಟ್ ಚೆಕ್ ಮಾಡಿ ಸಿಗ್ತಾನಂತ. ನೋಡ್ರಿ ಇಲ್ಲ 3 ನಿಮಿಷ ಆತಿಗೆ ಡಿಪಾರ್ಟ್ ಆಗ್ಯ ಗದಗ ಜಂಕ್ಷನಿಂದ. ಮತ್ತೀಗ ನಾವು ಸ್ಲೀಪರ್ ಒಳಗೆ ಟ್ರಾವೆಲ್ ಮಾಡೋದ್ರಿಂದ ನಿಮ್ಗೆ ಸ್ಲೀಪರ್ ಇಂಟೀರಿಯರ್ ತೋರಿಸ್ಬೇಕಂದ್ರೆ ಲೋವರ್ ಮಿಡಲ್ ಅಪ್ಪರ್ ಇರುತ್ತೆ ರೀ. ಮತ್ತು ನಿಮ್ಗೆ ಇಲ್ಲೊಂದು ಮಿರರ್ ಸಿಗುತ್ತೆ, ಬಟ್ ಅದು ಕ್ಲೀನ್ ಇಲ್ಲ. ಮತ್ತು ಇಲ್ಲಿ ನಿಮ್ಗೆ ಒಂದು ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ ರೀ. ಇದು ಭಾರಿ ವರ್ಸ್ಟ್ ಥಿಂಗ್, ಯಾಕಂದ್ರೆ 6 ಮಂದಿ ನೋಡೋಕ್ಕೆ ಒಂದು ಚಾರ್ಜಿಂಗ್ ಸಾಕೆಟ್. ಇಲ್ಲಿ ನೋಡ್ರಿ ಇಲ್ಲ ಈ ಬರ್ಗೋಡ್ಕೆ ಚಾರ್ಜಿಂಗ್ ಸಾಕೆಟ್ ಹಿಡ್ಕೊಂಡು ಕುಂತ್ಬಿಟ್ಟಾನ. ಅಲ್ಲೂ ಅಷ್ಟು ಜಲ್ದಿ ಐತೆ ನಿಂಗೆ ಚಾರ್ಜಿಂಗ್ ಅದ ವಿಡಿಯೋ ಹಾಕಿ ಅಂತ ವೈರಲ್ ಹಾಕಿನಿ, ಬರೀ ವೈರಲ್ ಹಾಕಿನಿ. ಮತ್ತು ಇಲ್ಲಿ ಸೈಡ್ ನಿಮಗೆ ಸೈಡ್ ಲೋವರ್ ಸೈಡ್ ಅಪ್ಪರ್ ಸಿಗುತ್ತೆ. ಲೋವರ್ ಸೈಡ್ ಅಪ್ಪರ್ ಅನ್ನೋಕೆ ಒಂದು ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಇದು ನಮ್ದು ಸ್ಲೀಪರ್ದ ಇಂಟೀರಿಯರ್ಸ್ ಮತ್ತು ಫ್ಯಾನ್ ಎಲ್ಲ ಸಿಗುತ್ತೆ. ಬಟ್ ಈಗ ಥಂಡಿ ಸೀಸನ್ ಇರೋದ್ರಿಂದ ಬ್ಲ್ಯಾಂಕೆಟ್ ತೊಗೊಂಬರ್ರಿ, ಇಲ್ಲಾಂದ್ರೆ ರಾತ್ರಿ ಥಂಡಿ ಹಾಕಿರ್ಬೇಕು. ಯಾವ ಟ್ರೈನ್ ರೀ ಇದು ಈಗ ಪಾಸ್ ಆಗುತ್ತೆ? ಈಗೇನಾದ ಟ್ರೈನ್ ಕ್ರಾಸ್ ಆಗಿದ್ದು ನೋಡ್ರಲ್ಲ, ಅದು ಬಂದ್ಬಿಟ್ಟು ಹುಬ್ಬಳ್ಳಿಯಿಂದ ವಿಜಯವಾಡಕ್ಕೆ ಹೋಗೋಂಥ ಎಕ್ಸ್ಪ್ರೆಸ್. ಇದ್ರದ್ದು ರೇಕ್ ಶೇರಿಂಗ್ ಗಾಡಿ ರೀ. ವಿಜಯವಾಡಕ್ಕೆ ಹೊಂಟತ್ತೀಗ 7:30 ಸುಮಾರ್ದು ಹೋಗ್ಬಿಟ್ಟಿರ್ತಾನೆ ಹುಬ್ಬಳ್ಳಿಯಿಂದ. ಇಲ್ಲಿ ನೋಡ್ರಿ ಇಲ್ಲ ಓವರ್ಟೇಕ್ ಮಾಡಿದೀವಿ ನಾವು ಈಗ ಜಸ್ಟ್. ಯಾವ ಟ್ರೈನ್ ಅಂದ್ರೆ ಹೇಳ್ರಿ ಇದು ಈ ಟೈಮಿಗೆ ಬರುತ್ತೆ. ತಿರುಪತಿಯಿಂದ ಹುಬ್ಬಳ್ಳಿಗೆ ಹೋಗುವಂಥ ಪ್ಯಾಸೆಂಜರ್ ಸ್ಪೆಷಲ್ ರೀ. ಅದು ಫುಲ್ ಎಲ್ಲ ಕಡೆ ಸ್ಟಾಪ್ ಹಾಕೊಂತ 2 ತಾಸು ಡಿಲೇ ಹಾಕೊಂತ ಬರುತ್ತಲ್ಲ ಟ್ರೈನ್ ಅದು. ಇಲ್ಲ 9:20 ಬರೋ ಟೈಮಿಂಗ್ ಇತ್ತು. ಡಾಟ್ ಆನ್ ಟೈಮ್ ಬರತ್ತೀವಿ ಅಂದ್ರೆ 4 ನಿಮಿಷ ಇನ್ನೂ ಬಿಫೋರ್ ಅದೇವಿ. ಅಲ್ಲಿ 1 ತಾಸು ಡಿಲೇ ಇದ್ದರೂ ಹೆಂಗೆ ಕವರ್ ಮಾಡಿದೀವಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲ ಗದಗದಿಂದ ಹುಬ್ಬಳ್ಳಿ ನಡಕ 1 ತಾಸು ಸೆಕ್ಷನಿಗೆ 2 ತಾಸು ಗ್ಯಾಪ್ ಕೊಟ್ರೆ ಅದಕ್ಕೆ ನಮ್ಗೆ ಕವರ್ ಆತ. ನಾವು ಈಗ ಎಂಟ್ರಾದೀವಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನಿಗೆ. ನಂಗೆ ಅನ್ಸೋ ಮಟ್ಟಿಗೆ ನಾವು ಇವೇನು ಹೊಸ ಪ್ಲಾಟ್ಫಾರ್ಮ್ಗಳು ಆಗ್ಯಾವಲ್ಲ ರೀ 6, 7, 8 ಅದೇ ಸೈಡ್ ಪ್ಲಾಟ್ಫಾರ್ಮಿಗೆ ನಾವು ಎಂಟ್ರಿ ಹಾಕ್ಯವ ಅಂತಂತೇಳಿ. ಹಾಂ ಪಕ್ಕ ರೀ. ಯಾಕಂದ್ರೆ ನಾವು ಏನರ ಮೇನ್ ಪ್ಲಾಟ್ಫಾರ್ಮ್ಗಳಾದಂಥ 1 to 6ಗೆ ಹೋಗಿದ್ರೆ 1 to 5ಗೆ ಹೋಗಿದ್ರೆ ಸ್ಟೇಟ್ ಹೋಗಿಬಿಡ್ತಿದ್ವಿ. ಬಟ್ ನಾವು ಈಗ ಲೆಫ್ಟ್ ತೊಗೊಂಡಿರೋದ್ರಿಂದ ಇದು ಅಂದ್ರೆ ಲೈನೇ ಚೇಂಜ್ ಮಾಡ್ರೆ ಇಲ್ಲಿ ಯಾವುದೋ ಟ್ರೈನ್ ನಿಂತ ನೋಡ್ರಿ. ಇಲ್ಲಿ ಇದು ಯಾವ್ದು ರೀ ಇದು? ಹುಬ್ಬಳ್ಳಿ ಚೆನ್ನೈ. ಹಗರ್ಗೆ ಸ್ವಲ್ಪ ಥಂಡಿ ಬರತೈತೆ ರೀ ನಮ್ಮ ಹುಬ್ಬಳ್ಳಿ ಜಂಕ್ಷನ್ ಒಳಗು, ಅಂದ್ರೆ ಹುಬ್ಬಳ್ಳಿ ಸೈಡ ಹೇಳ್ದಂಗೆ 6, 7, 8 ಪ್ಲಾಟ್ಫಾರ್ಮ್ ಸೈಡ ಎಂಟ್ರಾದೀವಿ. ಮೋಸ್ಟ್ಲಿ ನಾವೀಗ ಎಂಟ್ರಾದೀವಿ ರೀ 6ನೇ ಪ್ಲಾಟ್ಫಾರ್ಮಿಗೆ. ಈ ಸೈಡ್ ಪ್ಲಾಟ್ಫಾರ್ಮ್ ಬರುತ್ತೆ ನೋಡಂಬರಿ. ಇದು ಲೆಫ್ಟಿಗೆ ಏನು ರೋಡ್ ನೋಡತ್ತಲ್ಲ ಇದು ಬಂದ್ಬಿಟ್ಟು ಓಲ್ಡ್ ಮಂಟ್ರು ರೋಡ್ ರೀ. ನೋಡ್ರಿ 8ನೇ ಪ್ಲಾಟ್ಫಾರ್ಮ್ ಒಳಗೆ ನಿಂತೈತಿ ಚಿತ್ರದುರ್ಗ ಇಂದ ಹುಬ್ಬಳ್ಳಿಗೆ ಬರುವಂಥ ಡೆಮು. ಒಳಗೂ ಈ ಟ್ರೈನಿಗೆ ಭಾಳ ಪ್ಯಾಸೆಂಜರ್ಸ್ ಹತ್ತಾರ ರೀ. ಆಲ್ಮೋಸ್ಟ್ ಎಲ್ಲ ಹೋಗೋರ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗೋರ ಈ ಟ್ರೈನ್ನ ಪ್ರಿಫರ್ ಮಾಡ್ತಾರೆ. ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ ಈಗ ಬಂದು ತಲುಪೈತಿ ನಮ್ಮ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನಿಗೆ. 10 ನಿಮಿಷ ಇಲ್ಲಿ ಸ್ಟಾಪ್ ಐತ್ರಿ. 10 ನಿಮಿಷಕ್ಕಿಂತ ಜಾಸ್ತಿನೇ ನಿಂದಿರ್ತೇವೆ. ಯಾಕಪ್ಪ 10 ನಿಮಿಷ ಸ್ಟಾಪ್ ಕೊಟ್ರಪ್ಪ ಇಲ್ಲಂದ್ರೆ ಅಲ್ಲಿ ಗದಗೊಳಗೆ ನೋಡ್ಬೋದು, ಇಲ್ಲೂ ನೋಡ್ಬೋದು. ನೀವು 10 ನಿಮಿಷ ಯಾಕೆ ಕೊಟ್ರನ್ನ ಗದಗೊಳಗೆ ಹೇಳ್ದಂಗೆ ಲೋಕೋ ರಿವರ್ಸಲ್ ಆತಂದ್ರೆ ಅತ್ತಾಗಿಂದ ಲೋಕೋ ಇತ್ತಾಗತ್ತೆ, ಮತ್ತು ಇಲ್ಲಿ ಲೋಕೋ ರಿವರ್ಸಲ್ ಆಗುತ್ತೆ ಇತ್ತಾಗಿಂದ ಅತ್ತಾಗತ್ತೆ. ಯಾಕಂದ್ರೆ ಮುಂದೆ ಲೈನ್ ಧಾರವಾಡಕ್ಕೆ ಹೋಗುತ್ತೆ, ನಾವು ಈ ಸೈಡ್ ಈಗ ಅರಸೀಕೆರೆ ಸೈಡ್ ಹೋಗ್ಬೇಕಂದ್ರೆ ಅದಕ್ಕೆ ಈ ಸೈಡ ಬರುತ್ತೆ ಅದು ಲೈನ್. ಮತ್ತು ಮಾತಾಡ್ಬೇಕಂದ್ರೆ ನಾವು IRCTC ಈ ಕ್ಯಾಟ್ರಿಂಗಿಂದ ಏನು ಫುಡ್ ಆರ್ಡರ್ ಮಾಡ್ಯಾವಲ್ಲ ಅದು ಯಾವಾಗ ಬರುತ್ತೆ ಅಂತ ನೋಡೋಣ ಅಂತ. ಈಗ ಬರೋ ಟೈಮಿಂಗ್ ಐತಿ, ಬಟ್ 9:38 ಮಟ್ಟ ಅದು ಊಟ ಬರುತ್ತೆ ರೀ.
ಮತ್ತು ನೀವು ಹುಬ್ಬಳ್ಳಿ ಜಂಕ್ಷನಿಂದ ಎಲ್ಲ ಸೈಡ್ಗೂ ಟ್ರೈನ್ ಸಿಗ್ತಾವೆ ರೀ. ಸೌತ್ ವೆಸ್ಟರ್ನ್ ರೈಲ್ವೇಸ್ ಇದ್ದ ಮೇನ್ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಹುಬ್ಬಳ್ಳಿ ರೀ. ಇದರೊಳಗೆ 3 ಡಿವಿಷನ್ ಬರ್ತಾವೆ, ಹುಬ್ಬಳ್ಳಿ, ಬೆಂಗಳೂರು, ಒಂದು ಮೈಸೂರು. ಹುಬ್ಬಳ್ಳಿ ನಮ್ಮ ಮೇನ್ ಡಿವಿಷನ್. ರೈಲ್ ಸೌದ ನೋಡೋಕೆ ಸಿಗುತ್ತೆ ಮೇನ್ ಹೆಡ್ ಕ್ವಾರ್ಟರ್ ಗದಗ ರೋಡಿಗೆ. ನಾನು ಟೋಟಲ್ 3 ಆರ್ಡರ್ ಅದಾವ. ದಾವತ್ ಬಿರಿಯಾನಿ, ಡಾಮಿನೋಸ್ ಪಿಜ್ಜಾ ಆರ್ಡರ್ ಎಲ್ಲ ಐತಿ. ಇಲ್ಲ ಮಸ್ತ್ ಅಂದ್ರೆ ಮಸ್ತ್ ಐತಿ. 6th, 7th, 8th ಪ್ಲಾಟ್ಫಾರ್ಮ್ ನಿಮಗೆ ಕೆಟರಿಂಗ್ ಸ್ಟಾಲ್ ಇಲ್ಲಿ ಆಫ್ ಇರ್ಬೋದು. ಬಟ್ ಅಲ್ಲಿ ಮುಂದೊಂದು ಫುಡ್ ಆನ್ ಟ್ರ್ಯಾಕ್ ಅಂತೇಳಿ ಒಂದು ದೊಡ್ಡದ ಅಂಗಡಿನ ನೋಡಕ್ಕೆ ಸಿಗುತ್ತೆ ರೀ. ನಿಮ್ಗೆ ಔಟ್ಲೆಟ್, ಫುಡ್ ಆನ್ ಟ್ರ್ಯಾಕದ ಔಟ್ಲೆಟ್ ನೋಡಕ್ಕೆ ಸಿಗುತ್ತೆ ನಿಮ್ಗೆ. ಅದು ಫುಡ್ ಆನ್ ಟ್ರ್ಯಾಕದ ಔಟ್ಲೆಟ್ದಾಗ ನಿಮಗೆ ಎಲ್ಲ ಥರದ್ದು ಜ್ಯೂಸ್ ಎಲ್ಲ ಸಿಗುತ್ತೆ, ಊಟನೂ ಸಿಗುತ್ತೆ. ಮತ್ತು ಅಲ್ಲಿ ಸಪ್ರೇಟ್ ನಿಮ್ಗೆ ಡೈನಿಂಗದ್ದು ಮಾಡಿನೂ ಮಾಡ್ರಿ. ಏನು ಪ್ರಮೋಷನ್ ಅಲ್ರಿ. ಅದ್ರ 6, 7, 8ನೇ ಪ್ಲಾಟ್ಫಾರ್ಮಿಗೆ ಬಂತಂದ್ರೆ 6ನೇ ಪ್ಲಾಟ್ಫಾರ್ಮ್ ಒಳಗೆ ನಿಮ್ಗೆ ಅವೈಲೇಬಲ್ ಇರುತ್ತೆ. ಹಿಂಗೆ ಸೈಡ್ ವೆಂಡರ್ಸು ಸಿಕ್ಕ ಬಿಡ್ತಾರೆ ನಿಮಗೆ ಮಾರಕ್ಕೆ. ನಮ್ದು ಟೈಮ್ ಆತು ಬರೀ ನೋಡೋಣ ಅಂತ. ಅಂದ್ರೆ ಟೈಮ್ ಆತಂದ್ರೆ ಫುಡ್ ನಮ್ದು ಡೆಲಿವರಿ ಆಗ್ಬೇಕು ನೋಡೋಣ. ಮತ್ತು ನಮ್ಮ ದೋಸ್ತರಿಗೂ ಅತ್ತಾಗಿತ್ತಾಗ ಕೊಡಬಾರ್ದು, ನಾನೇ ನೋಡ್ಕೋಬೇಕಲ್ರಿ. ಅದಕ್ಕೆ ಸಿಟಿಗೆ ಹೋಗಿ ಈಗ ಮೊದಲ ಫುಡ್ ತೊಗೊಳೋಣ್ರಿ ನಮ್ದು IRCTC ಈ ಕ್ಯಾಟ್ರಿಂಗಿಂದ. ಮತ್ತು ಹುಬ್ಬಳ್ಳಿ ಒಳಗೆ ಲೋಕೋ ಪೈಲಟ್ ಗಾಡಿ ಚೇಂಜ್ ಆಕಾರೆ. ಯಾಕಂದ್ರೆ ವಿಜಯಪುರದಿಂದ ಹುಬ್ಬಳ್ಳಿ ಮಟ್ಟ ಒಂದು 250 ಕಿಲೋಮೀಟರ್ ಮಟ್ಟ ಲಾಂಗ್ ಸ್ಟ್ರೆಚ್ ಐತಿ. ಇದು ಲೋಕೋ ಪೈಲಟ್ ಗಾರ್ಡ್ ಮತ್ತು TC ಅವರೆಲ್ಲ ಚೇಂಜ್ ಆಗ್ತಾರೆ. ಇಲ್ಲಿಂದ ಮೇ ಬಿ ಅರಸೀಕೆರೆ ಮಠ ಅನ್ಸುತ್ತೆ ನನಗೆ. ಅರಸೀಕೆರೆಯಿಂದ ಮತ್ತು ಮಂಗಳೂರು ಮಠ ಮೈಸೂರು ಡಿವಿಷನ್ದವ್ರು ಹ್ಯಾಂಡ್ ಓವರ್ ತೊಗೋತಾರೆ. ಈಗೇನು ಬಂತಲ್ಲ ಇದು ಪೂರ್ತಿ ಹುಬ್ಬಳ್ಳಿ ಡಿವಿಷನ್, ಇದು ಮೈಸೂರು ಡಿವಿಷನ್ ಅನ್ಕೋತೀನಿ. ಮುಂದೆ ಮೈಸೂರು ಡಿವಿಷನ್ದಾರ ಹ್ಯಾಂಡ್ ಅಂತ ತೊಗೋತಾರೆ. ಯಾಕಂದ್ರೆ ಇದೇನು ಹುಬ್ಬಳ್ಳಿ ಐತಲ್ಲ, ಹುಬ್ಬಳ್ಳಿ ಬಿಟ್ಟು ಕೊಡೋಕೆ ನಮ್ಗೆ ಹಾವೇರಿ ನೆಕ್ಸ್ಟ್ ಸ್ಟಾಪ್ ಬರುತ್ತೆ. ಹಾವೇರಿ ಏನೈತಲ್ಲ ಅದು ಮೈಸೂರು ಡಿವಿಷನ್ ಒಳಗೆ ಬರುತ್ತೆ, ಹುಬ್ಬಳ್ಳಿ ಡಿವಿಷನ್ ಒಳಗೆ ಬರಲ್ಲ. ಇದು ಎಲ್ಲ ರೈಲ್ವೆ ಸಿಸ್ಟಮ್ ವರ್ಕ್ ಆಗೋದು ಡಿವಿಷನ್ ಮೇಲೆ ವರ್ಕ್ ಆಗುತ್ತೆ. ಈಗ ಹುಬ್ಬಳ್ಳಿ ಡಿವಿಷನ್ದವ್ರು ಹುಬ್ಬಳ್ಳಿ ಕಂಟ್ರೋಲ್ ಮಾಡಿದ್ರೆ ಮೈಸೂರದವ್ರು ಮೈಸೂರು ಕಂಟ್ರೋಲ್ ಮಾಡ್ತಾರೆ, ಬೆಂಗಳೂರದವ್ರು ಬೆಂಗಳೂರು. ಆರ್ಡರ್ 9:30 ಬರೋ 9:35 ಬರೋದು. ಈಗ ನೋಡ್ರಿ ನಮ್ದು ಆರ್ಡರ್ ಬಂತ, ನಂಬಿಕೆನೇ ಇರಾಕಿಲ್ಲ, ನಮಗೆ ಬರ್ತಿಲ್ಲ. ಬಟ್ ಅನ್ನ ಏನಂದ್ರೆ ನೀವು ಇದನ್ನ ಮಾಡಿರಲ್ಲ, ಟ್ರೈನ್ ಓಡ್ಕೊಂತಾರ ಬಂದು ಹಿಡಿತು ನಿಮಗೆ ಅಂದ್ರೆ ಓಡ್ಕೊಂತಾರ ಬಂದು ನಿಮ್ಗೆ ಸೀಟಿಗೆ ಕೊಡ್ತಿದ್ದೆ. ಇನ್ನೊಂದು ಆರ್ಡರ್ ಬರೋದೈತ್ರಿ ನಂದು ಬೇರೂಸದ್ದ, ಅದೇ ಇಲ್ಲಿ ಪತ್ತೇನೇ ಇಲ್ಲ. ಇನ್ನೊಂದು ಈಗ ನಂಬರ್ ಬರಲ್ಲ, ಅದು ಆರ್ಡರ್ ಅಂತೂ ಬರುತ್ತಂತಾರಪ್ಪ ಪಕ್ಕವ್ರ. ನೋಡೋತಡ್ರಿ ಏನಾಗತ್ತ ಆರ್ಡರ್. ಮತ್ತೇನ್ರ ಹುಬ್ಬಳ್ಳಿಯಿಂದ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಸೌತಡ್ಕ ಏನರ ಟ್ರಾವೆಲ್ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡ್ತಾರೆ. ಮಂಗಳೂರಿಗೆ ಹೋಗತ್ತೀರಿ, ಸಕಲೇಶ್ಪುರ ಟ್ರಿಪ್ಪಿಗೆ ಹೋಗತ್ತೀರಿ ಅಂದ್ರೆ ಬರೀ ಬೆಸ್ಟ್ ಟ್ರೈನ್. ಇದ್ರ ಮೊದಲಿನ ಟೈಮಿಂಗ್ ಇತ್ತು ರೀ 12 ಗಂಟೆಗೆ ರಾತ್ರಿ. ಅವಾಗ ಒಂದಷ್ಟು ಜನ ಕನ್ಫ್ಯೂಸ್ ಮಾಡಿ ಇವತ್ತಿನ ಡೇಟ್ ಬುಕ್ ಮಾಡೋ ಬದಲಿ ನಾಳೆ ಡೇಟ್ ಅಂದ್ರೆ ನಾಳಿದ್ದು ಬುಕ್ ಮಾಡೋ ಬದಲಿ ಇವತ್ತಿನ ಬುಕ್ ಮಾಡಿ ನಾಳೆ ಟ್ರಾವೆಲ್ ಮಾಡಕ್ಕೆ ಹೋಗಿದ್ರೆ ನಂದು ಸೀಕ್ವೆನ್ಸ್ ಅರ್ಥ ಮಾಡ್ಕೊರಿ ನೀವು. ಅಂದ್ರೆ 28ಕ್ಕೆ ರಾತ್ರಿ ಅವ್ರದ್ದು ಹೋಗೋದು ಇರುತ್ತೆ, ಅವ್ರು 29ಕ್ಕೆ ಬುಕ್ ಮಾಡ್ಬೇಕಿರುತ್ತೆ. ಬಟ್ ಅವ್ರು 28 ರಾತ್ರಿ ಬುಕ್ ಮಾಡಿ 29ಕ್ಕೆ ಹೋಗಕ್ಕೆ ಹೋದ್ರೆ ಅವರು ಟ್ರೈನ್ ಹೋಗ್ಬಿಟ್ಟಿರುತ್ತೆ. ಹಂಗೆ ಇವ್ರದ್ದು ಪರಿಸ್ಥಿತಿ ಆಗಿರತ್ತೆ ರೀ. ಅದ್ರ ಸಂಬಂಧ ಇದು ಟ್ರೈನ್ ನಿಮ್ಗೆ ಸುಬ್ರಹ್ಮಣ್ಯಕ್ಕೆ ಹೋಗತ್ತಾರೆ ಅಂದ್ರೆ ಭಾರಿ ಬೆಸ್ಟ್. ಈಗಂತೂ ಟೈಮಿಂಗ್ ನಿಮ್ದು 9:30 ಸಿಗುತ್ತೆ. 9:30 ಬಿಟ್ರೆ ಅಂದ್ರೆ ಬೆಳಿಗ್ಗೆ 4 ಗಂಟೆ ಸಕಲೇಶ್ಪುರ, 8 ಗಂಟೆಗೆ ನೋಡ್ಕೊ ಸುಬ್ರಹ್ಮಣ್ಯ, 9:30 ಅನ್ಕೊಡಕ್ಕೆ ನೀವು ಹೋಗಿ ತಲುಪ್ತೀರಿ ಮಂಗಳೂರು ಜಂಕ್ಷನ್. ಮಂಗಳೂರು ಸೆಂಟ್ರಲ್ಗೆ ಹೋಗ್ತೀರಿ. ಟೈಮ್ ನೋಡ್ರಿ ಇಲ್ಲೇ ಎಷ್ಟಾಗೈತಿ, ಇವ್ನು ವಾಸದಾಗ ತೋರ್ಸೋಣ ಅಂತ ತಡ್ರಿ. 11:51 ಆಗತ್ತದ ವಾಚ್ನಾಗ. ಯಾಕೋ ಟೈಮ್ ಹಿಂದೋಡದ ನನ್ನಿಂದ ಮುಂದೋಡ ಟೈಮಿಗೆ ಆಗತ್ತೈತ್ರಿ 9:49. 9:30 ನಾವು ಡಿಪಾರ್ಟ್ ಆಗೋಗುತ್ತೆ. ಬಟ್ ಇನ್ನೂ ಡಿಪಾರ್ಟ್ ಆಗಿಲ್ಲ. ಅದ್ರ ಸಂಬಂಧ ಇವರು ಫುಲ್ ಹೊಟ್ಟೆ ಹಸ್ದಿದ್ದ ಸಂಬಂಧ ಓಪನ್ ಮಾಡತ್ತೀವಿ. ನಮ್ದು ಆರ್ಡರ್ ಬಂತ, ಬೇರೋಜ್ ಬಿರಿಯಾನಿಯಿಂದ ಆರ್ಡರ್ ಮಾಡಿದ್ವಲ್ಲ ಬಂತ. ಈಗ ಹೋಗೋಣ ಅಂತ ತೊಗೊಂಡದ್ನ ಅಂತ ಹೇಳಿ ಮಾಡಿದ್ದೀವಿ ರೀ. ಅಂತೂ ಇಂತೂ ಫುಡ್ ಬಂತ ನಮ್ದು. IRCTC ಈ ಕ್ಯಾಟ್ರಿಂಗ್ ಅವರ ಒಟ್ಟು ನಿಮಗೆ ಮೋಸ ಮಾಡೋಂಗಿಲ್ಲ. ನಿಮ್ಗೆ ಆನ್ ಟೈಮ್ ಇಲ್ದಿರೋ ಎಷ್ಟೊತ್ತು ನಿಮ್ಮ ಸೀಟಿಗೆ ನಿಮ್ಮ ಫುಡ್ ಬರುತ್ತೆ. ಸೀಟಿಗೆ ಬಂದು ಫೋನ್ ಹಚ್ತಾರೆ ಅವರು, ಬಟ್ ನಾವೇ ಇರಲಿ ಅಂತೇಳಿ ಹೊರಗೋದು ಅದನ್ನು ತೆಗೆದಿರ್ತೀವಿ. ಈಗ ಮೊದಲು ಡೊಮಿನೋಸ್ ಪಿಜ್ಜಾದ ನೋಡೋಣ ಅಂತ. ಇದು ಬಂದ್ಬಿಟ್ಟು ವೆಜ್ ಲೋಡೆಡ್ ರೀ, ಫುಲ್ ಗಾರ್ನಿಷ್ ಮಾಡ್ರೆ. ಮತ್ತು ಇದು ಬಂದ್ಬಿಟ್ಟು ಮಾರ್ಗ್ರೇಟ. ಟೇಸ್ಟ್ ಇವ್ರನ್ನ ಕೇಳೋಣಂತ ಹೆಂಗೈತೆ ಅಂತೇಳಿ. ಮತ್ತು ನಾವು ಅದ್ರ ಜೊತೆ ಇನ್ನೂ ಆರ್ಡರ್ ಮಾಡಿದ್ವಿ. ಜ್ಯೂಸ್ ಎಲ್ಲದಾವ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಕಾಯಿಲೆ ಮಾಡ್ರೆ ಇನ್ನೂ ಮಸ್ತ್ ಕೋಲ್ಡ್ ಐತಿ. ನಿಮ್ಗೆ ಆನ್ ದ ಗೋ ಟ್ರೈನ್ ಒಳಗನ ಇದಂಥ ಜ್ಯೂಸ್ ಸಿಗ್ಬೋದು. ಬಟ್ ಇಂಥ ಪಿಜ್ಜಾ ಸಿಗುತ್ತೆ ನಿಮ್ಗೆ. ಹೆಂಗೈತೆ ಪಿಜ್ಜಾ ಅಣ್ಣ ಹೊತ್ತ ಹೆಂಗೈತೆ? ಮಸ್ತ್ ಐತೆ ನೋಡ್ರಿ. ಹುಡುಗ ಬ್ಯಾಂಕ್ ಐತೆ ಅಂದ ಏನಾರ ಆರ್ಡರ್ ಮಾಡ್ಕೋಬೇಕಂದ್ರೆ IRCTC ಈ ಕ್ಯಾಟ್ರಿಂಗಿಂದ ನೀವು ಈ ಫುಡ್ ಎಲ್ಲ ಆರ್ಡರ್ ಮಾಡ್ಕೋಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಬೆಹರೂಜ್ ಬಿರಿಯಾನಿದಿಂದ ನಾವು ಬಿರಿಯಾನಿ ಆರ್ಡರ್ ಮಾಡೇವಿ. ವೆಜ್ ಬಿರಿಯಾನಿ ರೀ, ದೇವಸ್ಥಾನಕ್ಕೆ ಹೋಗೋ ಸಂಬಂಧ. ಮತ್ತು ಇದು ನೋಡ್ರಿ ಪ್ಯಾಕೇಜಿಂಗ್ ಏನು ಗಿಚ್ ಐತಿ. 10/10 ಪ್ಯಾಕೇಜಿಂಗಿಗೆ ಡಾಮಿನೋಸ್ದವ್ರು ಇದನ್ನು ಕೊಟ್ಟರು ಎಲ್ಲ. ಇದೆಲ್ಲ ನಮಗೆ ಪ್ರೊವೈಡ್ ಮಾಡತ್ತಿದ್ದೆ IRCTCದವ್ರು. ಅದು ಓಪನ್ ಮಾಡೋಣಂತ ನೋಡೋಣಂತ ಹೆಂಗೈತಿ ಬಿರಿಯಾನಿ ಅಂತೇಳಿ. ಇಲ್ಲಿ ನೋಡ್ರಿ, ಇಲ್ಲ ಓಪನ್ ಮಾಡಿದ ಹುಡುಗ ಹೆಂಗೈತಿ. ಇಲ್ಲಿ ನೋಡ್ರಿ, ಇಲ್ಲ ಕಟ್ಲರಿ ಕೊಟ್ರೆ ಇದ್ರೊಳಗೆ ಎಲ್ಲ ಸ್ಪೂನ್ ಮತ್ತು ಇದೇನೋ ರಿಫ್ರೆಶ್ಮೆಂಟ್ ಮತ್ತು ಒಂದು ಟಿಶ್ಯೂ ಐತಿ. ಇಲ್ಲಿ ನಮ್ಗೆ ಡೆಸರ್ಟಿಗೆ ಒಂದು ಗುಲಾಬ್ ಜಾಮೂನ್ ಐತಿ ಮತ್ತು ಒಂದು ರಾಯ್ತ ಐತಿ. ಇದು ರಾಯ್ತ ಐತಿ. ಇದ್ರೊಳಗೆ ನಮ್ದು ಮೇನ್ ಥಿಂಗ್ ಐತಿ ಬಿರಿಯಾನಿ. ಮತ್ತು ಇಲ್ಲಿ ನೋಡ್ರಿಲ್ಲ ನಾವು ವೆಜ್ ಕಬಾಬ್ ಆರ್ಡರ್ ಮಾಡಿದ್ದೀವಿ. ಒಂದು ಚಿಕ್ಕ ಪೀಸ್ ಇದೆ, ಅಂದ್ರೆ ಸಣ್ಣ ಕಡ್ಲೆಕಾಯಿ ಇದೆ.
ಇಲ್ಲಿ ಬಂದಾವ ನೋಡ್ರಿ 9 ಪೀಸ್ ಇರ್ತಾವೆ. ಇದನ್ನು ಎಷ್ಟು ಮಸ್ತ್ ಇದನ್ನು ಮಾಡ್ಯಾರ ನೋಡ್ರಿ ಪ್ಯಾಕೇಜಿಂಗ. ಮತ್ತು ಇಲ್ಲಿ ಮೆಯೋನೀಸ್ ಕೊಟ್ರ ಚಟ್ನಿ. ಮತ್ತು ಇನ್ನೊಂದು ಚಟ್ನಿ ಅದೈತಿ, ಒಂದೇ ಚಟ್ನಿ ಇದೆ, ಒಂದೇ ಚಟ್ನಿ. ಇದು ಯಾವ ಚಟ್ನಿ? ಮೈನೂಸ್ ವಿತ್ ಏನೇನೋ ಡಿಪ್ ಅನ್ಸತ್ತೆ. ನೋಡಿ ಟೇಸ್ಟ್ ಹೇಳ್ತೀನಿ. ಟೇಸ್ಟ್ ಹೇಳ ಹೆಂಗೈತ್ಲೆ? ಮಸ್ತ್ ಐತೆ. ಇಲ್ಲಿ ನೋಡ್ರಿ ಇವರು ಇಲ್ಲಿ ತೆಗಿತಾರ. ಫುಲ್ ಫುಡ್ ಲಾಗ್ ಆಗೋದೈತಿದೆ. ಈ ಬಿರಿಯಾನಿ ತೆಗಿಯೋಕೆ ಎಷ್ಟು ಹೊಡೆದಾಡತ್ತಾರ, ಅಷ್ಟು ಮಸ್ತ್ ಅದನ್ನು ಪ್ಯಾಕಿಂಗ್ ಮಾಡ್ಯಾರ ಬಿರಿಯಾನಿನ. ಏನು ಮಸ್ತ್ ಐತೆ ನೋಡ್ರಿ. ಇದು ವೆಜ್ ಬಿರಿಯಾನಿ, ಚಕ್ಕಿ ಹಾಕ್ಯಾರ, ಎಲ್ಲ ಮಸ್ತ್ ಗಾರ್ನಿಷ್ ಮಾಡ್ಯಾರ. ಬಿರಿಯಾನಿ ಟೇಸ್ಟ್ ನೋಡಿ ಅಷ್ಟೇ ಹೇಳ್ಬೇಕು. ಇದು ಟೇಸ್ಟ್ ನಾ ಹೇಳ್ತೀನಿ. ಎಲ್ಲ ಬೇರೆ ಬೇರೆ ಎಷ್ಟು ದೊಡ್ಡ ಪನ್ನೀರ್ ಪೀಸ್ ಐತಿ ಇದ್ರೊಳಗೆ ನಿಮ್ಗೆ. ಹೋ ಮಸ್ತ್ ಬಿಸಿ ಬಿಸಿ ಐತ್ರಿ. ಅನ್ನ ಟೇಸ್ಟ್ ಕೊಡೋದೈತಿ. ಇದು ನಮ್ಮ ಬೆವರೂಸ್ ಬಿರಿಯಾನಿ. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಇಷ್ಟ ಆಗೈತೆ ಅಂದ್ರೆ ಒಂದ್ರೊಳಗೆ 4 ಮಂದಿ ತಿನ್ನತ್ತೀವಿ. ಹಿಂಗೆ ನೀವು ಆರ್ಡರ್ ಮಾಡ್ಕೋಬೇಕಂದ್ರೆ IRCTC ಈ ಕ್ಯಾಟ್ರಿಂಗ್ ಅಥವಾ ಫುಡ್ ಆನ್ ಟ್ರ್ಯಾಕ್ ಆ್ಯಪಿಂದ ಡೌನ್ಲೋಡ್ ಮಾಡ್ಕೋರಿ. ನಿಮ್ಮ ಟ್ರಾವೆಲಿಂಗ್ ಒಳಗೆ ಊಟ ಆರ್ಡರ್ ಮಾಡ್ತೀವಿ. ನಮ್ಮ ನೋಡ್ರಿ 10:16 ಆಗತೈತಿ. ಇನ್ನೂ ಡಿಪಾರ್ಟ್ ಆಗಿಲ್ಲ ನಾವು. ಇನ್ನೂ ಇಲ್ಲೇ ಇದೇವೆ ನಾವು ನಮ್ಮ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಒಳಗೆ. ನೋಡೋಣ ಅಂತ ಯಾವಾಗ ಡಿಪಾರ್ಟ್ ಆಗತ್ತೆ. ಈಗ ಲೋಕ ಹೋಗೈತ್ರಿ ಕಪ್ಲಿಂಗ್ ಆಗಕ್ಕೆ. ಅದು ಕಪ್ಪಲ್ ಆಗಿ ಇದು ಮಾಡಿ ಹಾರ್ನ್ ಆತು ನೋಡ್ರಿ. ಸತ್ತಿದ್ದೆ ಅಲ್ರಿ ನಿಮ್ಗೆ ಹಾಂಕ್ ಆಗೇ ಬಿಡ್ದು. ಅದು ಹೆಂಗೆ ಹೋಗಿತ್ತಲ್ಲ ಹಂಗೆ ತೋರಿಸಿದ್ವಿ. ಒಂದು 5 ನಿಮಿಷ ಬಿಟ್ಟು ಡಿಪಾರ್ಟ್ ಆದ್ವಿ ನಾವೀಗ ನಮ್ಮ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನಿಂದ. ಟೈಮಿಂಗ್ ಹೇಳೇ ಬಿಟ್ಟಿದ್ದಲ್ಲ ಅದ ಸೇಮ್ ನೋಡ್ರಿ. 10:17 ಡಿಪಾರ್ಟ್ ಆಗೋ ಟೈಮಿಂಗ್. ಬಟ್ ಡಿಪಾರ್ಟ್ ಆಗೋ ಟೈಮಿಂಗ್ ಇತ್ತು ನಮ್ದು 9:30. ಎಷ್ಟು ತಾಸು ಡಿಲೇ ಆಯ್ತು? ತಾಸು ಏನಿಲ್ಲ ರೀ, 47 ನಿಮಿಷ ಡಿಲೇ ಅದ. ಮತ್ತು ನಮ್ಮದು ಇನ್ನೊಂದು ಆರ್ಡ್ರ್ ಅದಂತ ಡೊಮಿನೋಸದ್ದು ಇನ್ನೊಂದು ಮಾಡೀವಿ. ಯಾಕಂದ್ರೆ ಇದು ಹೊಡೆ ತುಂಬಲ್ಲ ಅಂತ ಗೊತ್ತಿತ್ತು ನನಗೆ. ಅಂದ್ರೆ ಹಾವೇರಿ ಒಳಗೆ ಇನ್ನೊಂದು ಆರ್ಡ್ರ್ ಐತೆ ನಮ್ಮದು. ಮತ್ತು ಇದು ಟ್ರೈನ್ ಬಂದುಬಿಟ್ಟು ಸ್ಪೆಷಲ್ ಟ್ರೈನ್ ಇರೋದ್ರಿಂದ ನಿಮ್ಗೆ ಇದಕ್ಕೆ ಸೂಪರ್ ಫಾಸ್ಟ್ ಟಿಕೆಟ್ ತೊಗೋಬೇಕ್ರಿ ನೀವು. ಅಂದ್ರೆ ಜನರಲ್ ತೊಗೊಳತ್ತೀರಂದ್ರೆ. ಮತ್ತು ಇದಕ್ಕೆ ನಿಮಗೆ ಟಿಕೆಟನ್ನು ಜಾಸ್ತಿ ಇರುತ್ತೆ. ಹೆಂಗಂದ್ರೆ ಈಗ ನಾರ್ಮಲ್ ಫೇರ್ ಒಳಗೆ ನೀವು ರೈಲ್ವೆ ಫೇರ್ ಒಳಗೆ ನೋಡ್ರೆ ಈ ಟ್ರೈನಿಗೆ 300 ರೂಪಾಯಿ ಇಡ್ಬೇಕು ರೀ. ಬಟ್ 400 ರೂಪಾಯಿ ಹಾಕಿಟ್ರೆ ಅಂದ್ರೆ ತಾತ್ಕಾಲ್ ಫೇರ್ ಸ್ಪೆಷಲ್ ಅಂತ ಓಡಿಸ್ತಾರೆ ಇವ್ನು. ಅಂದ್ರೆ ಸ್ಪೆಷಲ್ ಟ್ರೈನ್ ಯಾವ ಇರ್ತಾವಲ್ಲ ಅವಕ್ಕೆ ಯಾವ ಚಾರ್ಜ್ ಇದನ್ನು ತೊಗೋತಾರೆ ಅಂದ್ರೆ ರೈಲ್ವೆದವರು ತಾತ್ಕಾಲದ ಏನು ಚಾರ್ಜ್ ಇರುತ್ತಲ್ಲ ರೀ ಆ ಚಾರ್ಜ್ ತೊಗೋತಾರೆ. ಬಟ್ ಈ ಟ್ರೈನಿಗೆ ತಾತ್ಕಾಲ ಇರೋಂಗಿಲ್ಲ ರೀ. ನೀವು ತಾತ್ಕಾಲ ಬುಕ್ ಮಾಡೋಕ್ಕೆ ಯೋಚನೆ ಮಾಡ್ತಂದ್ರೆ ಇರೋಂಗಿಲ್ಲ. ಮತ್ತು ನಿಮ್ಗೆ ಈ ಟ್ರೈನಿಗೆ 100% ನಿಮ್ಗೆ ಇದು ಅಪ್ಗ್ರೇಡ್ ಆಗೋ ಚಾನ್ಸಸ್ ಭಾಳ ಚಾನ್ಸಸ್ ಇರುತ್ತೆ ನಿಮ್ಮ ಸೀಟ ಅಪ್ಗ್ರೇಡ್ ಆಗೋದು. ಯಾಕಂದ್ರೆ ರೀಸೆಂಟ್ಲಿ ಈ ಟ್ರೈನ್ ಒಳಗೆ 3 ಥರ್ಡ್ AC, 2 ಸೆಕೆಂಡ್ AC ಓಡಿಸ್ಯಾರ. ಅದ್ರ ಸಂಬಂಧ ನಿಮ್ಮ ಸೀಟ ಇದು ಅಪ್ಗ್ರೇಡ್ ಆಗೋ ಚಾನ್ಸ್ ಭಾಳ ಐತಿ. ನಾನು ನಿಮ್ಗೆ ವಿಜಯವಾಡ ಎಕ್ಸ್ಪ್ರೆಸ್ ಒಳಗೂ ಹೇಳಿದೆ. ಡಿಪಾರ್ಟ್ ಆದ್ವಿ ನಾವೀಗ ನಮ್ಮ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನಿಂದ. ಓ ವ್ಯಾಗ್ನೈನಿಂದ ಯಾವುದೋ ಟ್ರೈನ್ ಅರೈವ್ ಆತ್ರಿ. ವ್ಯಾಗ್ನೈನ್ ಹಾಕ್ಯಾರ. ಅದಕ್ಕೆ ಯಾವ್ದು ಇರ್ಬೋದು ಈಗ? ಗೆಸ್ ಮಾಡ್ರಿ ಯಾವ ಟ್ರೈನ್ ಇರ್ಬೋದು ಇದು. ನಾನು ಕಂಡು ಹಿಡ್ದು ಬಿಡ್ತೀನಿ. ಇದು ಈಗ ಜಸ್ಟ್ ನಾವೇನು ಓಟೆ ಕೊಡ್ಕೊಂಬಂದಿವ್ರಲ್ರಿ, ತಿರುಪತಿ ಹುಬ್ಬಳ್ಳಿ ಎಕ್ಸ್ಪ್ರೆಸ್. $40,518 WDP 4D ಕ್ಯಾಬ್ 1 ಫಾರ್ವರ್ಡ್ ಐತಿ. ನೀವು ಈ ಟ್ರೈನಿಗೆ ಏನಾರ ಟ್ರಾವೆಲ್ ಮಾಡತ್ತೀರಂದ್ರೆ ಹೇಳ್ದಂಗೆ ನಿಮ್ಮ ಕಾಸ್ಟ್ ಜಾಸ್ತಿ ಇರುತ್ತೆ. ಬಟ್ 400 ರೂಪಾಯಿಗಿಂತ 1 ರೂಪಾಯಿ ಕಡಿಮೆ ಆಗಂಗಿಲ್ಲ ರೀ ನಿಮ್ಗೆ ಈ ಟ್ರೈನ್ ಒಳಗೆ. ಮಿನಿಮಮ್ ಫೇರೇ ಇದಕ್ಕೆ ನೀವು ಸ್ಲೀಪರ್ ಬುಕ್ ಮಾಡ್ತಾರೆ 400 ರೂಪಾಯಿ. ಥರ್ಡ್ AC 1100 ರೂಪಾಯಿ, 1500 ರೂಪಾಯಿ ಬೀಳುತ್ತೆ ಸೆಕೆಂಡ್ ACಗೆ. ಇದೇನಿದು ಲೈಫ್ ಲೈನ್ ನೋಡತ್ತಿರಲ್ಲ, ಇದೇ ಲೈನಿಂದ ನಾವೀಗ ಬಂದಿದ್ದೀರಿ. ಗದಗ, ಹೊಸಪೇಟೆ, ಬಳ್ಳಾರಿ ಮೇಲೆ ಹೋಗುತ್ತೆ ಗುಂತಕಲ್ಲಿಗೆ. ನಾವೀಗ ಲೈನ್ ತೊಗೊಂಡಿವಿ ಹಾವೇರಿ, ರಾಣೆಬೆನ್ನೂರು, ದಾವಣಗೆರೆ, ಅರಸೀಕೆರೆ. ಮುಂದೆ ಅರಸೀಕೆರೆಯಿಂದ ಬೆಂಗಳೂರು ಒಂದು ಲೈನ್. ನಾವು ಹೋಗೋದು ಹಾಸನ. ನಮ್ಮ ಟ್ರೈನ್ ಡಿಲೇ ಅಂತ ಹೇಳ್ರಿ. ನಿಜಾಮುದ್ದೀನಿಂದ ಯಶವಂತಪುರಕ್ಕೆ ಹೋಗುವಂಥ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಈಗ ಸವನೂರು ಅಂತಲೇ ಐತಿ. ಅದ್ರ ಸಂಬಂಧ ನಮ್ಮನ್ನು ಇಲ್ಲೇ ತರಿಬಿಟ್ಟಿದ್ರೆ ಅದು ಡಿಪಾರ್ಟ್ ಆಗೈತಿ 9:46. ಇದೆಲ್ಲ ಡಿಪಾರ್ಟ್ ಆಗಿ ಮತ್ತು ಇದ್ರ ಹಿಂದಿಂದ ಯಾವ ಡಿಪಾರ್ಟ್ ಆಗೈತಿ? ಬೆಳಗಾವಿ ಮೈಸೂರು ಡಿಪಾರ್ಟ್ ಆಗೈತಿ. ಅದಕ್ಕೆ ಮುಂದೆ ಬಿಟ್ರೆ ಆಮೇಲೆ ನಮ್ಮನ್ನು ಬಿಟ್ರಿ ಐತೆ ನೋಡ್ರಿ ವಿಜಯಪುರ ಮಂಗಳೂರು. ಅಂದ್ರೆ ನಾನು ಇದನ್ನು ದಾವಣಗೆರೆ ಅರೈವಲ್ ತೆಗೆದು ತೋರ್ಸತ್ತೇನೆ ನಿಮಗೆ. ಇಲ್ಲಿ ನೋಡ್ರಿ ಇಲ್ಲೇ ಜರ್ನಿ ಮಸ್ತ್ ನಡತ್ತೆ. ಈಗ ನೆಕ್ಸ್ಟ್ ಸ್ಟಾಪ್ ಬರೋದು ನಮ್ದು ಹಾವೇರಿ ಐತಿ. ಅದ್ರ ಸಂಬಂಧ ಹೊರಗಂತೂ ಕತ್ಲಾಗೈತೆ. ನಾವು ಮಾತಾಡ್ಕೊಂತ ಕೂತಿದ್ದೀವಿ, ಚೊಕ್ ಮಜಾ ಮಾಡ್ಕೊತ ಹಿಂಗೈತೆ ನೋಡ್ರಿ. ನೀವಂತೂ ಫೋನ್ನಾಗ ಕುಂದ್ಬಿಟ್ಟಾನೆ. ಏನು ಮಾಡತ್ತೀವಿ ಫೋನ್ನಾಗ ರೀಲ್ಸ್ ನೋಡೋದ ನೋಡ್ರಿ. ಹಿಂಗೆ ಜರ್ನಿ ನಡೆದು ನಾವು ಹಿಂಗೆ ದೋಸ್ತರ ಜೊತೆ ಹೊಂಟಿದ್ರೆ ಮಸ್ತ್ ಮಜಾ ಬರುತ್ತೆ ರೀ. ಮತ್ತು ನಾವು ಒಬ್ಬ ಟ್ರಾವೆಲ್ ಮಾಡೋದ್ನಾಗಂತೂ ಕಂಟಿನ್ಯೂಸ್ ರಿಸರ್ಚಿಂದನೇ ನಡೆದಿರ್ತೈತೆ. ಆರಾಮ್ ಕುಂತೇವಿ, ಏನು ಪ್ರಾಬ್ಲಮ್ ಇಲ್ಲ.
ಇವಂಗೆ ತಂಡ ಆಯ್ತು ನೋಡ್ರಿ ಇಟ್ಲಾಗು ಶಾಲ್ ಕೇಳಾಕತ್ತ. ಏನು ಮಾಡಲ್ಲ ಹಾವೇರಿ ಬಂತ ಹಾವೇರಿ ಮೆಡಿಕಲ್ ಕಾಲೇಜ್ ಎಷ್ಟು ಮಸ್ತ್ ಐತೆ ನೋಡ್ರಿ ಇದು. ನೀವು ನೋಡ್ರಿ ಏನೋ ಇದನ್ನ ಮಾಡತ್ತಾರ ನಮ್ಮ ಕಾಲೇಜ್ ಇರ್ಬೇಕಂತ ನಾವು ಕನಸ್ಕೊಂಡಿದ್ವಿ, ಬಟ್ ಅದು ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ, ಕನಸ್ನಾಗೂ ಸಾಧ್ಯ ಇಲ್ಲ. ಇವ್ ನೋಡ್ರಿ ಇವ ಹಾವೇರಿಗೆ ಇಳಿಬೇಕಂತಿದ್ದ, ನಮ್ಮ ಜೊತೆ ಬರೋ ಪ್ಲಾನ್ ಇರಲಿಲ್ಲ. ಅದ್ರ ಸಂಬಂಧ ಅವ ಲ್ಯಾಪ್ಟಾಪ್ ತೊಗೊಂಬಂದಿದ್ದ ಬ್ಯಾಗ್ ಒಳಗೆ. ಅವ್ನ ಫ್ರೆಂಡ್ ಬರತ್ತಾನೆ ಇಲ್ಲೇ ಹಾವೇರಿ ಒಳಗೆ, ಅದಕ್ಕೆ ಕೊಡ್ಬೇಕಂತೇಳಿ ಹೇಳ್ಯಾರ. ನಮ್ಮ ದೊಡ್ಡ ಹಾಂ ಮಾಡಿದ್ದು ಇಲ್ಲಿ ನೋಡ್ರಿ ಆರ್ಡ್ರ್ ಬಂತು ನಮ್ದು. ಮತ್ತು ಏನೋ ಹಾಂ ಇಲ್ಲೇ ಐತಿ ಒಳಗೆ, ಇದೈತಿ ಫಾರ್ಮೋಸ್ ಪಿಜ್ಜಾ ಒಳಗೆ ಐತಿ, ಇದೈತಿ. ಆರ್ಡ್ರ್ ಬಂತು, ಅವ್ರು ಆರ್ಡ್ರ್ ಇಡ್ತಾರೆ. ಮತ್ತು ಈಗ ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ ಬಂದು ತಲುಪೈತ್ರಿ ಹಾವೇರಿಗೆ. ಬರೋ ಟೈಮಿಂಗ್ ಇತ್ತು 10:43. ಬಂದೇವು ಯಾವಾಗ ಹೇಳ್ರಿ ತಡ್ರಿ, ಬಂದೇವು ಯಾವಾಗ ಹೇಳ್ರಿ, ಬಂದೇವೆ 11:23. ಎಷ್ಟು ನಿಮಿಷ ಡಿಲೇ? 17, ಇಲ್ಲಿ 23, 40 ನಿಮಿಷ ಡಿಲೇ ಐತಿ. ಮತ್ತು ಹಾವೇರಿ ಒಳಗೆ ನಿಮಗೆ 2 ನಿಮಿಷ ಸ್ಟಾಪ್ ಸಿಗುತ್ತೆ. ಹಾವೇರಿಯಿಂದ ನೀವೇನರ ಸುಬ್ರಹ್ಮಣ್ಯ ಧರ್ಮಸ್ಥಳ ಸೈಡು ಮತ್ತು ಮಂಗಳೂರಿಗೆ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಬೆಸ್ಟ್ ಟ್ರೈನ್. ಮತ್ತು ಹಾವೇರಿಯಿಂದ ಹುಬ್ಬಳ್ಳಿ ನಡಕ್ಕೆ ಏನು ಡಿಸ್ಟೆನ್ಸ್ ಇದೆಯಲ್ಲ ರೀ, ಈ ಡಿಸ್ಟೆನ್ಸ್ ಒಳಗೆ ನಮಗೆ ಮೇನ್ ಸ್ಟಾಪ್ ಸಿಗುತ್ತೆ ಎಳವಿಗಿ ಬಿಟ್ಟರೆ ಯಾವ ಅಂತ ಮೇಜರ್ ಸ್ಟಾಪ್ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಟ್ರೈನ್ಗಳು ಯಾವ ಪ್ಯಾಸೆಂಜರ್ಗಿಂತ ಹೆಚ್ಚಿಗೆ ಕೆಟಗರಿ ಮೇಲೆ ಬರ್ತಾವಲ್ಲ ಅವೆಲ್ಲ ಸ್ಟಾಪ್ ಹೋಗೋದು ಬರೀ ಎಳವಿಗಿ. ನನಗೆ ಹೇಳ್ಬೇಕಂದ್ರೆ ನಿಮ್ಗೆ ವಿಶ್ವಮಾನವ ಎಕ್ಸ್ಪ್ರೆಸ್ ಮತ್ತು ಬೆಳಗಾವಿ ಮೈಸೂರು ಬರ್ರಿ. ಈಗ ನೋಡೋಣ ಅಂತ 2 ನಿಮಿಷ ಆದ್ಮೇಲೆ ಡಿಪಾರ್ಟ್ ಆಗ್ತೀವಿ ನಾವು ಹಾವೇರಿ ಸ್ಟೇಷನ್ ಒಳಗೆ. ನಾನು ಇವ ಮತ್ತು ನಮ್ಮ ಇನ್ನಿಬ್ರು ದೋಸ್ತರು ಅದಾರ ರೀ, ಶಂಭು ಇರಾಕಿಲ್ಲ, ಸುದೀಪ್ ಭಯ ಮತ್ತು ಪಿಪಿ ಇದ್ರ ಪಿಪಿ ಇದ್ದ ಗೋಲ್ ಗುಂಬಜ್. ಹಾಂ, ನಾವು ನೈಟ್ ಔಟ್ ಹೋಗಿದ್ದೀವಿ ಇವ ಮತ್ತು ನಮ್ಮ ಸುದೀಪ್ ಭಯ ನೋಡಿರ್ತೀರಿ ನೀವು. ಒಂದು ಸ್ಟುಡಿಯೋ ಒಳಗೆ ಇಲ್ಲೇ ಬಂದಿದ್ದೀವಿ ರಾತ್ರಿ ನೈಟ್ ಔಟಿಗೆ. ಇಲ್ಲಿ ಚಾಗಿ ಕುಡಿದು ವಾಪಸ್ ನಾವು ಇದೇ ಟ್ರೈನಿಗೆ ಹತ್ತಿ ಹೋಗಿದ್ದೀವಿ. ಡಿಪಾರ್ಚರ್ ಸಿಗ್ನಲ್ ಆತ, ಬರ್ರಿ ಹೋಗೋಣ ಅಂತ. 2 ನಿಮಿಷ ಅಷ್ಟೇ ಸ್ಟಾಪ್ ಸಿಗುತ್ತೆ ರೀ ನಿಮ್ಗೆ ಹೇಳ್ದಂಗೆ. ಡಿಪಾರ್ಟ್ ಆದ್ವಿ ನಾವೀಗ ನಮ್ಮ ಹಾವೇರಿಯಿಂದ. ಹಾವೇರಿ ಸ್ಟೇಷನಿಗೆ ನೇಮಿಟ್ರೆ ಶ್ರೀ ಮಹಾದೇವಪ್ಪ ಮೈಲಾರ ಅವ್ರದ್ದು. ನಿಮ್ಗೆ ಏನಾರ ಬುಕ್ಕಿಂಗ್ ಮಾಡೋದು ಮುಂದೆ ಹಾವೇರಿದೆ ಇನ್ನೊಂದು ಹೆಸರು ಬಂತಂದ್ರೆ ಕನ್ಫ್ಯೂಸ್ ಆಗಿ ಹೋಗ್ಬಿಡ್ರಿ. ಮಹಾದೇವಪ್ಪ ಮೈಲಾರ ಅಂತಿರೋ ಸ್ಟೇಷನ್ ಬಂದ್ಬಿಟ್ಟು ಹಾವೇರಿನ ಇದು. ನಾವು ಬಂದಿದ್ದೀಗ ಪ್ಲಾಟ್ಫಾರ್ಮ್ ನಂಬರ್ 3 ಒಳಗೆ. ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ನಿಮ್ಗೆ ಹುಬ್ಳಿ ಸೈಡ್ ಹೋಗೋ ಗಾಡಿಗಳು ನೋಡೋಕೆ ಸಿಗ್ತಾವೆ. ಆಲ್ಮೋಸ್ಟ್ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಈ ಸೈಡ್ ಹೋಗೋ ಟ್ರೈನ್ಗಳನ್ನ ನೋಡೋಕೆ ಸಿಗ್ತಾರೆ. ಯಾವ ಸೈಡ್ ಹೇಳ್ರಿ? ಬೆಂಗಳೂರು ಸೈಡ್. ಯಾರ್ರಿ ಅವ ಅಂತ ಮಲಗಿದ್ದ? ಇನ್ನೊಮ್ಮೆ ರೀಕ್ಯಾಪ್ ಆಗ್ತಾ ನೋಡ್ರಿ. ನಾನು ಡಾಮಿನೋಸ್ ಆರ್ಡರ್ ಮಾಡಿದ್ದೀವಲ್ರಿ, ಬಂದೈತ್ರಿ. ಡಾಮಿನೋಸ್ ಅಂತೂ ಟಾಪ್ ರೇಟೆಡ್ ಕಂಪ್ನಿ, ಮಸ್ತ್ ಇರುತ್ತೆ. ಬರೀ ತಿಂತೇವಂತ ಮತ್ತು ಇನ್ನೊಬ್ರು ಬೈಸ್ಟ್ ಜಾನ್ ಆಗ್ಯಾರ ಬರತ್ತೆ ಅಂತೇಳಿ. ಹೆಂಗೆ ಆರಾಮದ್ರಿ? ಬ್ಯಾಡಗಿ ರೈಲ್ವೆ ಸ್ಟೇಷನ್ಗೆ ಯಾರು ಅದೀವಿ ರೀ ನಾವೀಗ. ಬ್ಯಾಡಗಿಗೂ ಸ್ಟಾಪ್ ಕೊಟ್ರಿ ಈ ಟ್ರೈನ್. ಪುರ ಮಂಗಳೂರು ಎಕ್ಸ್ಪ್ರೆಸ್ ಈಗ ಎಂಟ್ರಿ ಆಗೈತೆ ರೀ ಬ್ಯಾಡಗಿ ಸ್ಟೇಷನಿಗೆ. ನೀವೇನರ ಬ್ಯಾಡಗಿ ಅಂದ್ರೆ ಹಾವೇರಿ ಜಿಲ್ಲಾ ಒಳಗೆ ತಾಲೂಕು ಬರುತ್ತೆ ರೀ ಬ್ಯಾಡಗಿ. ಇವೇನು ಅದನ್ನಲ್ಲ ಇವೊಂದು ತಾಲೂಕು ರೀ ಅದು ಬ್ಯಾಡಗಿ. ಮತ್ತು ಬ್ಯಾಡಗಿಯಿಂದನೂ ಏನರ ಸುಬ್ರಹ್ಮಣ್ಯ ಧರ್ಮಸ್ಥಳ ಮತ್ತು ಮಂಗಳೂರಿಗೆ ಹೋಗ್ತಾರೆ ಅಂದ್ರೆ ಬೆಸ್ಟ್ ಟ್ರೈನ್. ಮತ್ತು ಈಗ ಮಾತಾಡ್ಬೇಕು, ಈಗ ಎಲ್ಲ ಸ್ಟೇಷನ್ಗಳು ರಾತ್ರಿ ಬರ್ತಾವ್ರಿ. ಈಗ ನೆಕ್ಸ್ಟ್ ಸ್ಟಾಪು ಬಂದ್ಬಿಟ್ಟು ರಾಣೆಬೆನ್ನೂರು ಆದಮೇಲೆ ನಮ್ಮ ಸ್ಟಾಪ್ ಬರುತ್ತೆ ಹರಿಹರ ಆದಮೇಲೆ ದಾವಣಗೆರೆ. ನೋಡೋಣ ಅಂತ ಎಲ್ಲಿ ಮಟ್ಟ ಕವರ್ ಆಗುತ್ತೆ ಪೂರ್ತಿ ಕವರ್ ಮಾಡೋಣ. ಬೆಳಿಗ್ಗೆ ಅಂತೂ ನಮ್ದು ಎಡ್ಕೊಂಬ್ರಿ ಸೆಕ್ಷನ್ ಐತೆ. ಎಡ್ಕೊಂಬ್ರಿ ಅಂದ್ರೆ ಶಿರಾಡಿ ಘಾಟ್ ಸೆಕ್ಷನ್. ಸಿಗ್ನಲ್ ಆಗೇ ಬಿಡುತ್ತೆ. ಇನ್ನೇನು ಫುಲ್ ಕರ್ವ್ ಸ್ಟೇಷನ್ ಐತೆ ನೋಡ್ರಿ ಇದು. ಬ್ಯಾಡಗಿ ಐತೇನೆಲ್ಲ ಏನೈತಲ್ಲ ಇದು ಫುಲ್ ಕರ್ವ್ ಸ್ಟೇಷನ್ ಐತಿ. ಡಿಪಾರ್ಟ್ ಆದೀವಿ ರೀ ನಾವೀಗ ಬ್ಯಾಡಗಿ ಸ್ಟೇಷನಿಂದ.
ಹೇಳ್ಬೇಕಂದ್ರೆ ನಮ್ಮದು ಇಲ್ಲಿ ಒಂದು ಲೋವರ್ ಐತ್ರಿ, ಇಲ್ಲೊಂದು ಮಿಡಲ್ ಐತಿ, ಆಚೆ ಕಡೆ ಒಂದು ಲೋವರ್ ಐತಿ, ಒಂದು ಮಿಡಲ್ ಐತಿ, ಮತ್ತು ಈಚೆ ಕಡೆ ಒಂದು ಮಿಡಲ್ ಐತಿ. ಅಂದ್ರೆ ಒಂದು ಎಕ್ಸ್ಚೇಂಜ್ ಮಾಡೀವಿ. ಒಂದು ಇದೈತ್ರಿ ಏನದ ಡಿಫ್ರೆನ್ಸ್ ಫೇರ್ ಇದ್ದ ಅದು ಟಿ ಸಿ ಅವ್ರು ಬಂದು ಕ್ಲಿಯರ್ ಮಾಡ್ತಾನಂದ್ರೆ. ಈಗಂತೂ ಫುಲ್ ಸ್ಲೀಪಿಂಗ್ ರೀ, 11 ಗಂಟೆ ಟೈಮ್ ಆಗತ್ತೈತಿ. ಈಗ ಬ್ಯಾಡಗಿಂದನೂ ಡಿಪಾರ್ಟ್ ಆದೀವಿ. ಈಗಿನ ಮಟ್ಟಿಗೆ ಹಿಂಗೈತೆ, ಫುಲ್ ಶಾಂತ ನೋಡೋಕೆ ಸಿಗುತ್ತೆ. ಮತ್ತು ರೈಲ್ ಫ್ಯಾನ್ ಹಿಂಗಿದ್ದು ಅನುಭವ ಬೇಕಂದ್ರೆ ನಿಮಗೆ ಸ್ಲೀಪರ್ ಒಳಗೆ ಜರ್ನಿ ಮಾಡ್ಬೇಕು. ಯಾವಾಗ ರಾಣೆಬೆನ್ನೂರು ಬಂದು ಗೊತ್ತಾಗಲಿಲ್ಲ ನೋಡ್ರಿ. ಈಗ ಜಸ್ಟ್ ಒಳಗೆ ಹೋಗಿ ಕುಂತಿದ್ದೆ, ಬ್ಯಾಡಿಗೆ ಆದಮೇಲೆ ತಡಕ್ಕನೊಂದ್ರೊಳಗೆ ರಾಣೆಬೆನ್ನೂರಿಗೆ ಅರೈವ್ ಆದೀವಿ ರೀ. ರಾಣೆಬೆನ್ನೂರಿಂದ ಯಾರ್ಯಾರು ನೋಡತ್ತಾರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಹೋರಿ ಲವರ್ಸ್ ಯಾರ್ಯಾರು ಅದ್ರ ಏನು ಕಾಮೆಂಟ್ ಮಾಡಿರಿ. ನಮ್ಮ ಹುಡುಗರೆಲ್ಲ ಹೋರಿ ಲವರ್ಸ್ ಅದಾರ, ಎಲ್ಲರೂ ಹಾರವೇರಿ ಅವರು ರಾಕ್ ಸ್ಟಾರ್. ಮತ್ತು ಅಲ್ಲ ಬಾ ಇಲ್ಲ, ನಿಂದು ಫೇವ್ರೇಟ್ ಹೋರಿ ಯಾವುದು? ಹೋರಿ ಅನ್ನದಾತ. ಅನ್ನದಾತ. ಮತ್ತು ಯಾವ ಹೋರಿ ಅದಾವ? ರಾಣೆಬೆನ್ನೂರು ರಾಜ ಫೇಮಸ್ ಅಂತ. ನೀವು ಯಾರ್ಯಾರು ಹೋರಿ ಲವರ್ಸ್ ಅದೀರಿ ಮತ್ತು ನಿಮ್ದು ಯಾವ ಫೇವ್ರೇಟ್ ಹೋರಿ ಕಾಮೆಂಟ್ ಮಾಡಿ ತಿಳಿಸ್ರಿ ನಮ್ಗೆ. ಮತ್ತು ಇನ್ನು 2 ನಿಮಿಷ ಅಷ್ಟೇ ಸ್ಟಾಪ್ ಐತಿ ರಾಣೆಬೆನ್ನೂರಿಂದ ಭಾಳ ಜನ ನಮ್ಮ ವಿಡಿಯೋ ನೋಡ್ತೀರಿ, ಕಂಟಿನ್ಯೂಸ್ ಮಾಡ್ತಿರ್ತೀರಿ ಕಾಮೆಂಟ್. ರಾಣೆಬೆನ್ನೂರು ಮಸ್ತ್ ತೋರಿಸ್ತೀನಿ. ನನಗೆ ಹಾವೇರಿಕ್ಕಿಂತ ರಾಣೆಬೆನ್ನೂರು ರೈಲ್ವೆ ಸ್ಟೇಷನ್ ದೊಡ್ಡದು ಅನ್ಸುತ್ತೆ ನೋಡ್ರಿ. ನಿಮ್ದೇನು ಒಪಿನಿಯನ್ ಕಾಮೆಂಟ್ ಮಾಡಿರಿ. ಡಿಪಾರ್ಟ್ ಆದ್ವಿ ರೀ ನಾವೀಗ ರಾಣೆಬೆನ್ನೂರಿಂದ. ಸ್ವಲ್ಪ ನಮ್ಮದು ಪ್ಯಾಸೆಂಜರ್ಸ್ ಬಂದಾರ, ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿ ನಾನು ನಿಮಗೆ ಸಿಗ್ತೀನಿ. ಇಲ್ಲ ಅಲ್ಲೆಲ್ಲ ಪ್ಯಾಸೆಂಜರ್ಸ್ ಬಂದಿದ್ದು ಕುಂದ್ರಾಗ ಜಾಗ ಇಲ್ಲ, ನಿದ್ದೆ ಬಂದಿಲ್ಲ, ಬಾಗ್ಲಿಗೆ ಬಂದು ನಿಂತೇವೆ ನಾವು. ಹಿಂಗೆ ಟೈಮ್ ಪಾಸ್ ಮಾಡೈತಿ. ನೆಕ್ಸ್ಟ್ ಸ್ಟಾಪ್ ಹರಿಹರ ಆದ್ಮೇಲೆ ದಾವಣಗೆರೆ. ಹಿಂಗೆ ನೋಡತ್ತೀವ ಟೈಮ್ ನೋಡ್ರಿಲ್ಲ 12:16 ಆಗತೈತಿ. ಈಗ ನಾವು ಹರಿಹರ ರೈಲ್ವೆ ಸ್ಟೇಷನಿಗೆ ಬಂದೇವಿ. ಮತ್ತು ಎಲ್ಲ ಊಟ ಮಾಡತ್ತಾರೆ. ಪಾಪ ಅವ್ರಿಗೆ ಹಬ್ಸ್ಕೊಂಡು ಹೋಗೋಷ್ಟು ಇಷ್ಟ ಇಲ್ಲ. ಮತ್ತು ನಾನು ಚಾರ್ಜಿಂಗ್ ಆಗೋಕೆ ಮುಂತಾನೆ ರೀ. ಬೆಳಿಗ್ಗೆ ಲೊಕೇಶನ್ ಮಸ್ತ್ ಇರ್ತಾವಲ್ಲ, ಅದನ್ನು ತೋರಿಸ್ಬೇಕಂತಂತೇಳಿ ನೋಡ್ರಲ್ಲ 12:17 ಆಗತೈತಿ ಟೈಮಿಂಗ್. ದಾವಣಗೆರೆ ರೈಲ್ವೆ ಸ್ಟೇಷನಿಗೆ ಎಂಟ್ರ್ ಆದೀವ್ರಿ ನಾವೀಗ. ಹನ್ನೊಂದುವರೆಗೆ ಬರೋ ಟೈಮಿಂಗ್, 11:50ಕ್ಕೆ ಬರೋ ಟೈಮಿಂಗ್ ಇತ್ತು ರೀ. ಬಂದೇವಿ ಒಂದು 12:35 ಆಗತೈತಿ. ಅರ್ಧ ತಾಸು ಡಿಲೇ ಇದೆ. ದಾವಣಗೆರೆ ಒಳಗೆ ನಿಮ್ಗೆ ಎಲ್ಲ ರಾತ್ರಿ ಎಲ್ಲ ಸ್ಟಾಲ್ ಆನ್ ಇರ್ತಾವೆ, ನಾನು ನೋಡೀನಿ. ಮತ್ತು ದಾವಣಗೆರೆ ಭಾಳ ಸಣ್ಣ ರೈಲ್ವೆ ಸ್ಟೇಷನ್ ಅನ್ಸುತ್ತೆ ರೀ ನಂಗೆ ಈಗ ರೂಟ್ ಒಳಗೆ ಕಂಪೇರ್ ಮಾಡಿದ್ರೆ. ಯಾಕಂದರೆ 2 ಪ್ಲಾಟ್ಫಾರ್ಮ್ ಅದಾವೆ. ಹಿಂಗೆ ಡೌನ್ ಹೋಗೋಕೆ ಒಂದು ಪ್ಲಾಟ್ಫಾರ್ಮ್, 1ನೇ ಪ್ಲಾಟ್ಫಾರ್ಮ್. ಅಪ್ ಹೋಗೋಕೆ ಅದು 1ನೇದು ಅನ್ಸುತ್ತೆ, ಇದು 2ನೇದು ಅನ್ಸುತ್ತೆ. ಇದು 2ನೇದು ರೀ. 2ನೇ ಪ್ಲಾಟ್ಫಾರ್ಮಿಗೆ ಬೆಂಗಳೂರು ಸೈಡ್ ಹೋಗು ಬರ್ತಾವೆ, ಹುಬ್ಳಿ ಸೈಡ್ ಹೋಗುವ 1ನೇ ಪ್ಲಾಟ್ಫಾರ್ಮಿಗೆ ಬರ್ತಾವೆ. ನೀವು ದಾವಣಗೆರೆಯಿಂದ ಏನಾರ ನೋಡತ್ತಾರಂದ್ರೆ ವಿಡಿಯೋ ಕಾಮೆಂಟ್ ಮಾಡಿರಿ. ಹಿಂಗೈತಿ. ಮತ್ತು ನಮ್ಮ ಟ್ರೈನಿಗೆ ಫುಲ್ ಕಾರ್ಮಿಕ ಇಲಾಖೆದ ಇದಾಗೈತೆ ನೋಡ್ರಿ, ರ್ಯಾಪಿಂಗ್ ಮಾಡ್ರಿ. 12:20 ಆಗತ್ತೈತಿ ಈಗ ಟೈಮಿಂಗ್. ಇನ್ನು ಈ ಸ್ಟೇಷನ್ ಆದ್ದರಿಂದ ನಾವು ಹೋಗಿ ಮಲ್ಕೊಂಬಿಡೋಣ ಅಂತ. ಬೆಳಿಗ್ಗೆ ನಾನು ನೋಡೋಣ ಅಂತ ಎಲ್ಲಿ ಹೆಸರಾಗತ್ತೆ ಅಲ್ಲಿ ಸಿಗೋಣ. ಬೆಳಿಗ್ಗೆ 4:15 ಸುಮಾರದು ಬರುತ್ತೆ ಸಕಲೇಶ್ಪುರ, ಸುಬ್ರಹ್ಮಣ್ಯ ಬರುತ್ತೆ 8 ಗಂಟೆ ಸುಮಾರು. ಬಟ್ ಅದರೊಳಗೆ ನಾನು ಎಡಕುಮರಿ, ಶೇರಿಬಾಗಿಲು, ಹರೆಬೆಟ್ಟ ಇವೆಲ್ಲ ಬರ್ತಾವಲ್ಲ, ಅವೆಲ್ಲ ಮಸ್ತ್ ಸೆಕ್ಷನ್ ರೀ. ಕವರ್ ಅಂತೂ ಪಕ್ಕ ಮಾಡ್ತೇನೆ. ಬರ್ರಿ ಹೋಗಿ ಮಲ್ಕೊಳ್ಳೋಣ ಅಂತೀಗ. ಇಲ್ಲಿ ನೋಡ್ರಿ, ನಮ್ದು ಡೌನ್ ಗಾಡಿ. ಇದು ವಿಜಯಪುರ ಮ್ಯಾಂಗ್ಳೂರು ನಾವು ಹೋಗೋದು. ಇದು ಮಂಗಳೂರಿಂದ ವಿಜಯಪುರಕ್ಕೆ ಹೋಗೋದು. ಅರೈವ್ ಆತ. ಭಾಳ ಆಡ್ ಟೈಮಿಂಗ್ ಐತ್ರಿ ಇದು. ನಮ್ಮದು ಸಿಗ್ನಲ್ ಆತ, ಡಿಪಾರ್ಟ್ ಆಗುಂಬರ್ರಿ. ಎಲ್ರಿಗೂ ಶುಭ ರಾತ್ರಿ, ಸಿಗೋಣಂತ್ರಿ ಬೆಳಗ್ಗೆ.
ಡ್ಯಾಮ್ ಅದ, ಆಚೆ ಕಡೆ ಡ್ಯಾಮ್ ಐತಿ, ಈಚೆ ಕಡೆ ಹೊಳೆ ಐತಿ. ನೋಡ್ರಿ ಇಲ್ಲಿ ಹೊಳಿ ಐತಿ, ಅದು ಮೇನ್ ಹೈವೇ ಅದ ವಾಯ ಸಕಲೇಶ್ಪುರ ಮಂಗಳೂರು. ನವಗ್ರಹ ಪಿಕ್ಚರ್ ಮೈಸೂರು ಮಡಿಕೇರಿ ಸಕಲೇಶ್ಪುರ ಮಂಗಳೂರು ರೋಡ್. ಮಂಜು ಭಾಳ ಐತೆ ನೋಡ್ರಿ. ಆ ಕಡೆ ಏನಿಲ್ಲ. ಬ್ರೇಕ್ ಟೆಸ್ಟಿಂಗ್ ಈಗ ನೋಡ್ರಿ ಇಲ್ಲಿ ಹಿಂಗೆ ಸ್ಟಾಪ್ ಆಗೇ ಬಿಡುತ್ತೆ. ಈಗ ಕಂಟಿನ್ಯೂಸ್ 2-3 ಸತ ಬರೀ ಘಾಟ್ ಒಳಗೆ ಸಾರಿ ಟನಲ್ ಒಳಗೆ ಸ್ಟಾಪ್ ಆಗಿವಿ ನಾವು ಎಲ್ಲರೂ ನೋಡ್ರಿ ನಿಂತು ನೋಡತ್ತೇವೆ. ಸ್ಟಾಪ್ ಮಾಡ್ತಾರೀಪ, ಏನು ಭಾಳ ಏನು ಸ್ಟಾಪ್ ಮಾಡಿಲ್ರಿ, ಸ್ವಲ್ಪ ಎರಡು ಸತಿ ಸ್ಟಾಪ್ ಮಾಡಿ ಹೇಳ್ರಿ. ಜೀವ ಹೋದಾಗತ್ತೆ ನಮ್ಗೆ. ಏನು ಜೀವ ಇಲ್ರಿ, ಮಸ್ತ್ ಐತ್ರಿ ನೇಚರ್ ಮಾತ್ರ, ಮೈಂಡ್ ಬ್ಲೋಯಿಂಗ್. ನೀವೆಲ್ಲ ಬರ್ತೀರಿ, ನಾವು ಇವತ್ತು ಫಸ್ಟ್ ಬಂದವ್ರಿ. ನೀವು ಫಸ್ಟ್ ಬಂದ್ರೇನ್ರಿ? ಅದಕ್ಕೆ ರೀ ನಾವು ಗಡ್ಡ ಗಿಡ ತಕೊಂಬ ಅಂತೀವ್ರಿ. ನಿಮ್ಗೆ ಈಗ ಜಸ್ಟ್ ಬಿಟ್ಟಿವಿ ನೋಡ್ರಿ ನಾವು ಆ ಟನಲ್ಲಿಂದ. ಕಂಟಿನ್ಯೂಸ್ ನಿಮಗೆ ಚಲೋ ಲೊಕೇಶನ್ಸ್ ನೋಡ್ಬೇಕಂದ್ರೆ ಇದು ಎಡಕುಂಬರಿ, ಸಿರಿಬಾಗ್ಲು, ಹರೇಬೆಟ್ಟ ಇವು 3 ಲೊಕೇಶನ್ಸ್ ಒಳಗೆ ಮಸ್ತ್ ಲೊಕೇಶನ್ಸ್ ನೋಡಕ್ಕೆ ಸಿಗ್ತಾವೆ ನಿಮಗೆ. ಈಗ ನೋಡ್ರಿ ಇಲ್ಲೇ ನೀರು ಅಷ್ಟೇನಿಲ್ಲ. ಸಿರಿಬಾಗ್ಲು ಬಂದಂಗೆ ಅನ್ಸುತ್ತೆ ಈಗ.
ಒಂದು ಬ್ಲೂ ಐ ಸಿ ಎಫ್ ಹಾಕ್ಯಾರಿ ನಮ್ಮ ಟ್ರೈನಿಗೆ. ಶಿರಿಬಾಗಿಲು ಸ್ಟೇಷನ್ನ ಸ್ಕಿಪ್ ಮಾಡಾದೇವಿ. ನೀವೇನ್ರ ನಮ್ಮ ಬೆಂಗಳೂರು ಮಂಗಳೂರು ಟ್ರೈನ್ ಬರುತ್ತಲ್ಲ, ಗೊಮ್ಮಟೇಶ್ವರ ಅಥವಾ ಇನ್ನೊಂದು ಕಾರವಾರ ಯಶವಂತಪುರ, ಅದ್ರೊಳಗೆ ಏನಾರ ಟ್ರಾವೆಲ್ ಮಾಡತ್ತಿರಂದ್ರೆ ಎರಡು ಟ್ರೈನ್ ಅವು ಇಲ್ಲೇ ಮೀಟ್ ಆಕಾವ. ಅದಕ್ಕೆ ಇಲ್ಲಿ ಕ್ರಾಸಿಂಗ್ ಹಿಂಗೆ ನಿಲ್ಲಿಸುತ್ತೆ. ಬಟ್ ಇದು ನಮ್ಮ ವಿಜಯಪುರ ಮಂಗಳೂರು ಟೈಮಿಂಗ್ ಯಾವುದೂ ಟ್ರೈನ್ ಇಲ್ಲದೇ ಇರೋದ್ರಿಂದ ನಮ್ಗೆ ಯಾವುದೂ ಕ್ರಾಸಿಂಗ್ ಇಲ್ಲ. ಬಂತಲೇ ಸುಬ್ರಹ್ಮಣ್ಯ. ಏಳು 15ಕ್ಕೆ ಟೈಮಿಂಗ್ ಐತ್ರಿ. 7:35 ಆಗತ್ತೆ. ಈಗ 20 ನಿಮಿಷ ಅಷ್ಟೇ ಡಿಲೇ ಇದೇವೆ. ಆಲ್ಮೋಸ್ಟ್ ಡಿಲೇ ಎಲ್ಲ ಕವರ್ ಆತ ಅನ್ಕೋತಾನೆ ನಾನು. 7:15ಕ್ಕೆ ಬರೋ ಟೈಮಿಂಗ್ ಐತ್ರಿ ನಮ್ಮ ವಿಜಯಪುರ ಮಂಗಳೂರು ಟ್ರೈನಿಂದ ಬಂದೈತಿ. 7:35ಕ್ಕೆ ಹೇಳ್ದಂಗೆ ಡಾಟ್ ಆನ್ ಟೈಮ್ ಅಂತವಲ್ಲ, 20 ನಿಮಿಷ ಡಿಲೇ. ಬಟ್ ಡಿಲೇ ಕವರ್ ಮಾಡೀವ್ರಿ ನಾವು. ನಿಮ್ಗೇನಾರ ಈ ಸೆಕ್ಷನ್ ಮಸ್ತ್ ನೋಡ್ಬೇಕಂದ್ರೆ ಬೆಸ್ಟ್ ಆಪ್ಷನ್ ಯಾವ್ದು ಗೊತ್ತ್ರಿ? ಶಿರಿಬಾಗಿಲು, ಹರಿಬೆಟ್ಟ ಮತ್ತು ಎಡಕುಂಬ್ರಿ. ಅಂದ್ರೆ ಅತ್ತಾಗಿಂದ ಬರೋದು ಮುಂದೆ ಎಡಕುಂಬ್ರಿಗೆ ಅದು ಬಿಡ್ರಿ. ಯಾಕಂದ್ರೆ ಈ ಟ್ರೈನ್ ಬೆಳಕಾಗೋದು ಎಡಕುಂಬ್ರಿಗೆ ಆಗುತ್ತೆ. ಎಡಕುಂಬ್ರಿ ಆದಮೇಲೆ ನಿಮಗೆ ಮಸ್ತ್ ಲೊಕೇಶನ್ ನೋಡೋಕೆ ಸಿಗುತ್ತೆ. ಬಲಕ್ಕೆ ಇರ್ರಿ ನೀವು, ಹೋಗೋದು ಮುಂದೆ ಎಡಕ್ಕಿರ್ರಿ. ಹೋಗೋದು ಮುಂದೆ ಈ ಟ್ರೈನ್ ಒಳಗೆ ಅಷ್ಟು ಕಾಣಂಗಿಲ್ಲ ಅಂತ ಅನ್ಕೋತಾನೆ. ನಮ್ಮ ಬರೋದು ಮುಂದೆ ಅಷ್ಟೇ ಇರುತ್ತೆ. ಮತ್ತು ನೀವೇನಾರ ಬೆಸ್ಟ್ ಲೊಕೇಶನ್ಸ್ ನೋಡ್ಬೇಕಂದ್ರೆ ಈ ಟ್ರೈನ್ ಬಿಟ್ಟು ಯಶವಂತಪುರ ಮಂಗಳೂರು ತೋರಿ ಫುಲ್ ಸೆಕ್ಷನ್ ನೀವು ಡೇ ಟೈಮ್ ಒಳಗೆ ನೋಡ್ಬೋದು. ಮತ್ತು ಈ ಟ್ರೈನದ ನಾನು ನಿಮಗೆ ಫೇರ್ದ ರಾತ್ರಿ ಹೇಳಿಬಿಟ್ಟು ಹೋದ್ರಿ 400 ರೂಪಾಯಿ ಅಂತೂ ನಿಮ್ಗೆ ಕಡಿಮೆ ಸಿಗಂಗೇನಿಲ್ಲ. ಯಾಕಂದ್ರೆ ಸ್ಪೆಷಲ್ ಫೇರ್ ಹಾಕ್ತಾರೆ ಅಂತ ಹೇಳಿದೆ, ತತ್ಕಾಲ್ ಫೇರ್. ಅದ್ರ ಸಂಬಂಧ ನಿಮ್ಗೆ ಕಡಿಮೆ ಆಗಂಗಿಲ್ಲ. ನೀವು ಕರೆಕ್ಟ್ ಟೈಮಿಂಗ್ ಇರುತ್ತೆ. ಮತ್ತು ಇಲ್ಲಿಂದ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯಕ್ಕೆ ಹೆಂಗೆ ಹೋಗ್ಬೇಕಂದ್ರೆ, ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ಭಾಳ ಈಸಿ ರೀ. 40 ರೂಪಾಯಿ 50 ರೂಪಾಯಿದಾಗ ನೀವು ಮುಟ್ಟು ಬಿಡ್ತೀರಿ. ಬಟ್ ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ 100-150 ರೂಪಾಯಿ ಆಗುತ್ತೆ. ಉಳಿಕಿದ್ದದೆಲ್ಲ ನಾನು ನಮ್ಮ ಇನ್ನೊಂದು ಚಾನಲ್ ಅದಂತ RCD ಟ್ರಾವೆಲ್ ಸ್ಟೋರೀಸಿಗೆ ಇಡೋಣ. ಇಲ್ಲಿ ನೋಡ್ರಿಲ್ಲ ಎಷ್ಟು ಜನ ಬಂದಾರ. ಇದೇ ಒಂದು ಟ್ರೈನಿಂದ ನೀವು ಇಲ್ಲಿ ನಾನು ಝೂಮ್ ಹಾಕ್ತೀನಿ ನೋಡ್ಬೋದು. ಇಲ್ಲಿ ಫುಲ್ ಎಂಡ್ ಮಟ್ಟ ಮತ್ತು ಇಲ್ಲಿ ಈ ಸೈಡು ಭಾಳ ಅಂದ್ರೆ ಭಾಳ ಜನ, ಒಂದು 80 to 90% ಖಾಲಿ ಆಗೈತಿ ಇಲ್ಲಿಗೆ. ನಾನು ಅಂದ್ರೆ ಸುಬ್ರಹ್ಮಣ್ಯ ರೋಡಿಗೆ ನಾನು ಇಲ್ಲೇ ಇಳಿಬೇಕು. ಮತ್ತು ಧರ್ಮಸ್ಥಳ ಹೋಗೋಣ್ರೆ ಬರ್ರಿ ಅಂತ ಹೋಗಿ ಹೊರಗೆ ಈ ವಿಡಿಯೋನ ಎಂಡ್ ಮಾಡೋಣ ಅಂತ. ಮತ್ತು ಏನಾರ ತಿನ್ನಾಕದು ಬೇಕಂದ್ರೆ ನಿಮ್ಗೆ ಇಲ್ಲೇ ಫಸ್ಟ್ ಪ್ಲಾಟ್ಫಾರ್ಮ್ ಒಳಗೆ ಸ್ಟಾಲ್ ಸಿಗುತ್ತೆ. ಅಲ್ಲಿ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು ಸಮೋಸ, ರೈಸ್ ಬಾತ್ ಎಲ್ಲ ಸಿಗುತ್ತೆ. ಚಲೋ ಇರುತ್ತೆ ಕ್ವಾಲಿಟಿ. ಎಲ್ಲ ತಿಂದು ನೋಡಿ. ಮತ್ತು ಒಂದು ನಮ್ಮ ದೋಸ್ತರು ಒಂದು 2-3 ಮಂದಿ ಫಸ್ಟ್ ಟೈಮ್ ಬಂದಾರೆ. ಇಲ್ಲಿ ಸುಬ್ರಹ್ಮಣ್ಯ ಟಿಕೆಟ್ ಕೌಂಟ್ರ್ ಇಲ್ಲಿ ಸಿಗುತ್ತೆ ನಿಮ್ಗೆ. ಓನ್ಲಿ ಕ್ಯಾಶ್, ನೋ ಕಾರ್ಡ್ಸ್ ಅಕ್ಸೆಪ್ಟೆಡ್. ನಾನು ಒಂದು ಸತ ನನಗೆ ಭಾಳ ಸಿಕ್ಕೊಂಬಿಟ್ಟಿದ್ದೆ. ಯಾಕಂದ್ರೆ ನಾನು ಫೋನ್ ಪೇನ ವರ್ಕ್ ಆಗತ್ತಿರ್ಕಿಲ್ಲ, ಇಲ್ಲಿ ಕಾರ್ಡು ಇರಲಿಲ್ಲ. ಬುಕ್ಕಿಂಗಿಗೆ ಭಾಳ ನಡಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೆ ನಾನು. ಇಂಥ ಸಿಚುವೇಶನ್ ಭಾಳ ಎದುರಾಗ್ಯವು. ಇಲ್ಲಿ ನೋಡ್ರಿ, ಇವತ್ತಿಂದ ನಮ್ಮ ಲೋಕೋಮೋಟಿವ ನಮ್ಮ ವಿಜಯಪುರ ಮಂಗಳೂರಿಗೆ 40543. ಈಗ ಇದರದ ಬ್ರೇಕರ್ಸ್ ಡಿಟ್ಯಾಚ್ ಮಾಡಿ ಹೋಗ್ತಾ ನಾವು ಈಗ ನಡ್ಕೊತ ಹೊಂಟೇವಿ ಔಟ್ರ್ ಮೇನ್ ರೋಡಿಗೆ. ಇಲ್ಲಿ ಮಟ ನೋಡ್ರಿ ಅಂದ್ರೆ ಚಲೋ ಅನ್ಸತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ನಿಮ್ಗೆ ಏನರ ಇದ್ರದ್ದು ಧರ್ಮಸ್ಥಳ ಹೆಂಗೆ ಹೋಗೋದು, ಕುಕ್ಕೆ ಸುಬ್ರಹ್ಮಣ್ಯ ಅದ್ರದ್ದು ಎಲ್ಲ ಲಾಗ್ ಬೇಕಂದ್ರೆ ನಂದು ಇನ್ನೊಂದು ಚಾನಲ್ ಆದಂಥ RCD ಟ್ರಾವೆಲ್ ಸ್ಟೋರೀಸ್ ಒಳಗೆ ನೋಡ್ರಿ. ಈ ವಿಡಿಯೋನ ಇಲ್ಲಿಗೆ ಇಡೋಣಂತ. ಇಲ್ಲಿ ಮಟ ನೋಡ್ರೆ ಚಲೋ ಅನ್ಸತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಏನಂತ ಸ್ಟುಡಿಯೋದಾಗ ಸಿಗೋದಂತ್ರಿ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ.